ಬರಕ್ಕೆ ಹೇಳಿ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಯಾವುದೇ ಆಸ್ತಿ ಮಾಡಿಲ್ಲ ಮರ ನಾನು. ಈಗ ಮಂತ್ರಿನೂ ಅಷ್ಟೇ, ಯಾವ್ದು ಕೊಟ್ರೆ ಒಂದು ಪಕ್ಷ ಕೊಟ್ಟಿದೆ, ಇಲಾಖೆ ಅದೆಲ್ಲ ಏನಿಲ್ಲ, ಯಾವುದು ಕೇಳಲ್ಲ ನಾವು. ಒಂದು ಕೊಡಿ. ನಮಸ್ಕಾರ, ಕರ್ನಾಟಕ ನ್ಯೂಸ್ ಬೀಟ್ ನ ಬೇಳೂರು ಪಾಲಿಟಿಕ್ಸ್ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ರಾಜ್ಯ ರಾಜಕಾರಣದಲ್ಲಿ ಅದಾಗತ್ತೆ ಇದಾಗತ್ತೆ, ಸಚಿವ ಸಂಪುಟ ಬದಲಾವಣೆ ಆಗುತ್ತೆ, ಸಿಎಂ ಸ್ಥಾನ ಅಧಿಕಾರ ಹಸ್ತಾಂತರ ಆಗುತ್ತೆ, ಈ ಎಲ್ಲ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ನಡುವೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಸಾಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ ಕ್ಷೇತ್ರದ ಜನರ ಅಭಿಮತವನ್ನ ಕೂಡ ಅವ್ರ ಜೊತೆ ಚರ್ಚೆ ಮಾಡೋಣ. ಮೊದಲಿಗೆ ಅವ್ರನ್ನ ಸ್ವಾಗತ ಮಾಡ್ತೇನೆ ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಫೈನ್ ಸರ್. ನಿಮ್ಮ ಮುಖದಲ್ಲಿ ಒಂದು ಹೊಸ ಭರವಸೆ ಕಾಣಿಸ್ತಾ ಇದೆ. ಯಾವಾಗಲೂ ಬೇಳೂರು ಹೀಗೆ ಇರೋದು, ಭರವಸೆ ಏನಿಲ್ಲ. ಎಲ್ಲ ರೀತಿಯಲ್ಲೂ ಸಹಜವಾಗಿ ನಾವು ಗೋಪಾಲಕೃಷ್ಣ ಬೇಳೂರು ಅಂದರೆ ನಾವ್ಯಾವತ್ತೂ ನಮ್ಮ ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಿರೋದ್ರಿಂದ ನಾವು ಸಹಜವಾಗಿ ಜನರ ಜೊತೆಗೆ ಫ್ರೀಯಾಗಿ ಈ ಥರ ಇರುವಂಥ ಜನರು, ಹಾಗಾಗಿ ಆ ಥರ ಕಳೆ ಬಂದೇ ಬರುತ್ತೆ. ಏನಾದರೂ ಹೈಕಮಾಂಡ್ನಿಂದ ಅಥವಾ ರಾಜ್ಯ ರಾಜಕಾರಣದ ಪ್ರಮುಖರಿಂದ ಏನಾದರೂ ಹೊಸ ಅಭಯ ಬಂದಿದೆ? ನೋಡಿ, ಆ ಥರ ಯಾವುದೂ ನನಗೆ ಬಂದಿಲ್ಲ. ನಾನೊಬ್ಬ ಆಕಾಂಕ್ಷಿ ಅಂತ ಹೇಳಿದೆ. ನಾನೊಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ 3 ಟರ್ಮು MLA ಆಗಿ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದಿರುವಂಥ ಒಬ್ಬ ನಿಷ್ಠಾವಂತ ನಾನೊಬ್ಬಿದ್ದೀನಿ. ನಾನು ಕೇಳಲಿಕ್ಕೆ ನನ್ನ ಹಕ್ಕಿದೆ, ಕೇಳಿದ್ದೀನಿ ಅಲ್ವಾ. ಒಬ್ಬ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ. ನಾನೇ ಸನ್ಯಾಸಿ ಏನಲ್ಲ, ಹಾಗಾಗಿ ಕೇಳಿದ್ದೀನಿ. ಬಿಟ್ಟರೆ ನನಗೆ ಕೊಡೋದು ಬಿಡೋದು ಅವರಿಗೆ, ಕೇಂದ್ರ ನಾಯಕರು ರಾಜ್ಯ ನಾಯಕರು ತೀರ್ಮಾನ. ಹಾಗಂತ ಭಿನ್ನಮತ ಮಾಡುವಂಥದ್ದು ಅಥವಾ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದು ಇದು ಯಾವುದಕ್ಕೂ ನಾನು ಹೋಗಲ್ಲ. ನನಗೆ ಪಕ್ಷದ ನಿಷ್ಠದಲ್ಲೇ ಇದ್ದೀವಿ. ಒಂದು ಅವಕಾಶ ಕೇಳಿದ್ದೀವಿ, ಮುಂದೆ ಬರೋ ದಿನದಲ್ಲಿ ಕೊಡ್ತಾರೆ ಅನ್ನೋ ಭಾವನೆ ನನಗಿದೆ ಅಷ್ಟೇ. ಅಲ್ಲ, ಸಚಿವ ಸ್ಥಾನಕ್ಕೋಸ್ಕರವಾಗಿ ಅನೇಕ ನಾಯಕರು ಅಂದರೆ ಶಾಸಕರು ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು 3-4 ಟರ್ಮ್ಗಳಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಕೂಡ ಲಾಬಿ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಆ ಸಾಲಿಗೆ ನೀವು ಕೂಡ ಇದ್ದೀರಿ ಅನ್ನೋದು ಕೂಡ. ನೋಡಿ, ಒಬ್ಬ ವ್ಯಕ್ತಿ ಅಧಿಕಾರ ಬೇಕಾದ ಅಥವಾ ಅಧಿಕಾರಕ್ಕೋಸ್ಕರ ಅಥವಾ ಒಂದು ಕೆಲಸ ಮಾಡಲಿಕ್ಕೆ, ಒಂದು ತನ್ನ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ಒಂದು ಮಂತ್ರಿ ಸ್ಥಾನ ಕೇಳೋದು ಸಹಜ. ಯಾರು ಬೇಡ ಅನ್ನೋದಲ್ಲ. 2-3 ಸರಿ ಗೆದ್ದಂಥವ್ರು ನನಗೊಂದು ಅವಕಾಶ ಕೊಡಿ ಅಂತ ಕೇಳೋದು ಎಲ್ಲ ಪಕ್ಷದಲ್ಲೂ ನಡೀತದೆ. ಹಾಗೆ ಅವರವರ ಮುಖಂಡರುಗಳನ್ನ ಹಿಡ್ಕೊಂಡು ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಮತ್ತು ನಮ್ಮ ಪ್ರಬಲವಾದಂಥ ಮಂತ್ರಿಗಳನ್ನ ಹಿಡ್ಕೊಂಡು ನನಗೊಂದು ಅವಕಾಶ ಕೊಡಿ ಅಂತ ಮುಖಂಡರಲ್ವಾ, ಕೇಳೋಕ್ಕೆ ಏನು ಹಕ್ಕಿದೆ, ಕೇಳ್ತೀವಿ. ಬೇಳೂರು ಗೋಪಾಲಕೃಷ್ಣ ಅವರು ವೆರಿ ನ್ಯೂ ಟು ಕಾಂಗ್ರೆಸ್ ಅನ್ನುವಂತಹ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅಂದರೆ BJP, ಆಮೇಲೆ ಒಂದಿಷ್ಟು ಕಾಲ JDS, ಮತ್ತೆ ಕಾಂಗ್ರೆಸ್ಸಿಗೆ ಬಂದವರು ಅಂತ 3 ಪಕ್ಷಗಳ ರಾಜಕಾರಣವನ್ನ ನೀವು ನೋಡಿದವರು. ನೋಡಿ, ಕಾಂಗ್ರೆಸ್ಸಿಗೆ ಇತ್ತೀಚೆಗೆ ಬಂದವರಿಗೆ ಸಚಿವ ಸ್ಥಾನ ಯಾಕೆ ಅನ್ನುವಂಥ ಚರ್ಚೆ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಹೇಳ್ತಾ ಇದ್ದಾರೆ ಅಂತ. ಆ ಥರ ಏನಿಲ್ಲ. ಮಧು ಬಂಗಾರಪ್ಪನವರು JDS ಅಲ್ಲಿ ಇದ್ದರು, ಅವ್ರು ಬಂದರು, ಅವ್ರಿಗೆ ಕೊಟ್ಟಿಲ್ವಾ? ಬೇರೆಯವರೆಲ್ಲ ಬಂದವ್ರು ಕೊಟ್ಟಿದ್ದಾರೆ. ಆ ಥರ ಏನಿಲ್ಲ. ಆ ಥರ ನಮ್ಮ ಪಾರ್ಟಿಲಿ ಆ ಥರ ಬೇರೆ ಪಕ್ಷದಿಂದ ಬಂದವರು ಕೊಡಬಾರ್ದು ಅನ್ನೋದೇನಿಲ್ಲ. ಆ ಥರ ಏನಿಲ್ಲ. ನಾವು ಸಹ ಈಗ ನಿಗಮ ಮಂಡಳಿ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಥರ ಭಾವನೆ ನಮ್ಮ ಪಕ್ಷದಲ್ಲಿ ಇಲ್ಲ. ನಾವೆಲ್ಲರೂ ಒಂದಾಗಿ ಹೋಗಬೇಕು, ಎಲ್ಲರೂ ಬೇಕು ಅನ್ನೋದು ಜಾತಿ ಇದರ ಪ್ರಕಾರವಾಗಿ ಮತ್ತು ನಾಯಕತ್ವದ ಒಂದು ಇದರ ಪ್ರಕಾರವಾಗಿ ಕೊಟ್ಟಿದ್ದಾರೆ. ನಾವೀಗ ಕೊಟ್ಟಿದ್ದಕ್ಕೆ ಯಾರಿಗೂ ಬೇಡ ಅಂತ ಹೇಳಲ್ಲ. ನಾವು ನಮಗೂ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಈ ಗೊಂದಲ ಸೃಷ್ಟಿ ಮಾಡೋದು ನಮ್ಮ ಪಕ್ಷದಲ್ಲಿ ಆ ಥರ ಎಲ್ಲೂ ಕಂಡಿಲ್ಲ. ಮಧು ಬಂಗಾರಪ್ಪನವರಿಗೂ ಮತ್ತು ಬೇಳೂರು ಗೋಪಾಲಕೃಷ್ಣ ಅವರಿಗೂ ಸಣ್ಣ ಒಂದು ಇರಿಸು ಮುರುಸು ಇದೆ ಅನ್ನುವ ಚರ್ಚೆ ಎಲ್ಲ ಆಗ್ತಿದೆಯಲ್ಲ, ಅದೆಲ್ಲ ಮುಕ್ತಾಯ ಆಗಿದೆ. ಯಾವುದು ಇರಿಸು ಮುರುಸು ಇಲ್ಲ. ಹಾಗಾದ್ರೆ ಇತ್ತು ಅಂತ ಆಯಿತು? ಇಲ್ಲ ಸಣ್ಣ ನಮ್ಮ ಅವರಿಗೆ ಸ್ವಲ್ಪ ಹೊಂದಾಣಿಕೆಯಲ್ಲಿ ಸ್ವಲ್ಪ ಇತ್ತು, ಬಿಟ್ಟರೆ ನಮಗೆ ಬೇರೆ ಅವರಿಗಿಲ್ಲ. ಯಾಕಂದರೆ ನಾನು ಅವ್ರ ತಂದೆಯವರ ಗರಡಿಯಲ್ಲಿ ಬೆಳೆದು ಬಂದವನು. ನಾನು 3 ಟೈಮ್ MLA ಆಗಿದ್ದೀನಿ. ನನಗೆ ಸೀನಿಯರಿಟಿ ಇತ್ತು. ಯಾವುದೋ ಒಂದು ಸಣ್ಣ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದು ಬಿಟ್ಟರೆ ಈಗ ನಾವು ಮಧು ಬಂಗಾರಪ್ಪನವರು ಸೋದರ ಸಂಬಂಧರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಥರ ಏನು ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಏನಾದ್ರು ಇದ್ದಾಗ ಸರಿಪಡಿಸ್ಕೊಂಡು ಹೋಗುವಂಥ ಸಹಜ ಇದೆ. ಅದನ್ನು ನಾನು ಯಾವತ್ತೂ ನೇರಾಗಿ ಹೇಳ್ಬಿಡ್ತೀನಿ. ನನಗೇನಾದ್ರು ಸರಿ ಇಲ್ಲ ಅಂದರೆ ನಾನು ಮುಖ್ಯಮಂತ್ರಿಗಳಿಗೂ ನೇರ ಹೇಳ್ತೀನಿ, ಎಲ್ಲರಿಗೂ ಮಂತ್ರಿಗಳಿಗೂ ನೇರ ಹೇಳೋನೆ. ನಾನು ಅಡ್ಡ ಇದರಲ್ಲಿ ಹೇಳೋ ಪ್ರಶ್ನೆನೇ ಇಲ್ಲ, ನೇರಾಗಿ ಹೇಳ್ತೀನಿ. ಈಗಿಲ್ಲ ಯಾಕೆ ಹೀಗೆ ಮಾಡ್ತೀರಂತ ನೇರ ಕೇಳೋನೆ ಅಲ್ವಾ. ಹಾಗಾಗಿ ನನಗೊಂದು ಶಕ್ತಿ ಕೊಟ್ಟೋಗಿದ್ದು ಬಂಗಾರಪ್ಪ ಸಾಹೇಬರು ಕೊಟ್ಟಿದ್ದಾರೆ. ನಾನು ನೇರ ಮಾತಾಡ್ತೇನೆ, ಅಷ್ಟು ಬಿಟ್ಟರೆ ನನಗೇನು ಬೇರೆ ದ್ವೇಷ ಭಾವನೆ ನನ್ನ ಹತ್ರ ಇಲ್ಲ. ಸೊ ಬಹಳ ಪ್ರಮುಖವಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕಾಂಗ್ರೆಸ್ ಪಕ್ಷ ಈ ಸರಿ ಚುನಾವಣೆಯಲ್ಲಿ ಸುಮಾರು 138 ಸ್ಥಾನಗಳನ್ನು 136 ಕೊಟ್ಟರು. ಅನಂತರ ನಾವು ಬೈ ಎಲೆಕ್ಷನ್ನೆಲ್ಲ ಗೆದ್ದಿದ್ದೀವಿ. ಈ ಥರ ಅಭೂತಪೂರ್ವಂಥ ಬೆಂಬಲವನ್ನು ಯಾವತ್ತೂ ಹೆಚ್ಚು ಕೊಟ್ಟಿದ್ದು ಕಾಣಲಿಲ್ಲ. ಇತ್ತೀಚಿನ ದಿನಗಳಲ್ಲಿ
ನೀವು ನೋಡಿದ್ದೀರಿ BJP ಯಾವತ್ತೂ 104, 108, 110, 9 ಮೇಲೆ ಹತ್ತಲಿಲ್ಲ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾನೂ ಸಹ 109, 110ರಲ್ಲೇ ಇದ್ದವರು ಅವರು. ಅದ್ರ ಮೇಲೆ ಹತ್ತಿದರೆ ಇಲ್ಲ. ಅವ್ರು ಏನು ಮಾಡೋದು, ಖರೀದಿ ಮೂಲಕ ಅಧಿಕಾರ ಹಿಡ್ಕೊಂಡು ಬಂದರು ಬಿಟ್ಟರೆ ಅವರು ಲೀಡ್ ಇದರಲ್ಲಿ ಗೆದ್ದು ಬಂದವರು ಯಾರು ಮೆರಿಟ್ ಇದ್ರ ಮೇಲೆ ಗೆದ್ದು ಬಂದವರು ಇಲ್ಲ. ಮೆಜಾರಿಟಿಯಲ್ಲಿ ಯಾವತ್ತೂ ಅವ್ರು ಗೆದ್ದು ಬರಲಿ, ನಿಮ್ಗೆ ಗೊತ್ತಿದೆ ಅಲ್ಲ. ಅಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ ಇಷ್ಟು ಬಲಿಷ್ಠವಾಗಿ ಜನರು ಆಯ್ಕೆ ಮಾಡಿದ್ದಾರೆ ಅಂದರೆ ನಿರೀಕ್ಷೆಗಳಿದ್ದಾವೆ. ಆ ನಿರೀಕ್ಷೆಯನ್ನು ಈಡೇರಿಸುವಂಥದ್ದು ಆಗಬೇಕು ಅನ್ನೋದು ನಮ್ಮ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದಷ್ಟೇ. ಯಾಕಂದರೆ ಇಷ್ಟೊಂದು ಜನರನ್ನ ಆಯ್ಕೆ ಮಾಡಿ ಈಗ 140 ಹತ್ತತ್ರ ಹೋಗ್ಬಿಟ್ಟಿದ್ದೀವಿ ನಾವು. 138, 130 ಪಕ್ಷ ಇವರೆಲ್ಲ ಸೇರ್ಕೊಂಡ ಮೇಲೆ 140 ಹತ್ತತ್ರ ಹೋಗ್ಬಿಟ್ಟಿದ್ದೀವಿ. ಇಷ್ಟು ಮೆಜಾರಿಟಿ ಇರಬೇಕಾದ್ರೆ ನಾವು ಪಕ್ಷ ಗಟ್ಟಿಯಾಗಬೇಕು ಅನ್ನೋದು ಅಷ್ಟು ಬಿಟ್ಟರೆ ಬರ್ತಿದ್ದಿಲ್ಲ. ಸರ್ಕಾರ ಜನಪರವಾಗಿ ಕೆಲಸ ಮಾಡಬೇಕು. ನಿಜವಾಗ ಖುಷಿಯಾಗುತ್ತೆ. ಒಂದು ಗ್ಯಾರಂಟಿ ಯೋಜನೆಯೂ ಜನಪರವನ್ನ ಭಾಳ ಜನರು ಏನು ಮಾಡಿ ಟೀಕೆ ಟಿಪ್ಪಣಿಗಳು ಮಾಡ್ಬೋದು. ಎಷ್ಟೇ 54,000 ಕೋಟಿ ನೀವು ಯಾರೋ ತಿಳ್ಕೊಂಡಿರ್ಬೋದು. ಅದು ಸಾಮಾನ್ಯ ಜನರಿಗೆ ಬದುಕು ಕಟ್ಕೊಳ್ಳಿಕ್ಕೆ ಒಂದು ಬೆಳಕಾಗುವಂಥ ಅವರ ಮನೆಯನ್ನು ಬೆಳಕು ಮಾಡುವಂಥ ಅವಕಾಶ ಇವತ್ತು ಸಿಕ್ಕಿದೆ. ನಾನೇ ಖುಷಿ ಇದೆಯಪ್ಪ. ಸಾಮಾನ್ಯ ಜನರು ಒಂದು 2,000 ರೂಪಾಯಿ ಸಿಗೋದು, 10 kg ಅಕ್ಕಿ ಸಿಗೋದು, ಕರೆಂಟ್ ಫ್ರೀ ಸಿಗೋದು, ಬಸ್ಸಲ್ಲಿ ಓಡಾಡ್ತಾರಲ್ಲ ಹೆಣ್ಮಕ್ಳೆಲ್ಲ, ಎಷ್ಟು ಖುಷಿ ಗೊತ್ತಾ. ಅದೆಲ್ಲ ಏನೇ ಇರ್ಬೋದು, ಈಗ ಟ್ಯಾಕ್ಸ್ ಹೆವಿ ಆಗ್ಬೋದು, ಸರ್ಕಾರಕ್ಕೆ ಹೆವಿ ಆಗ್ಬೋದು, ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಆ ಜನರ ಬದುಕು ಗಟ್ಟಿ ಆಗುತ್ತಲ್ಲ, ಅದಕ್ಕಿಂತ ಇನ್ನೇನು ಬೇಕ್ರಿ ಅಲ್ವಾ. ಇದ್ದಿದೆ ರಸ್ತೆ ಮಾಡೋದು, ಇನ್ನೊಂದು ಮಾಡೋದು, ಸ್ವಲ್ಪ ದಿನ ಆಗಲ್ಲ, ಆನಂತರ ಮಾಡ್ಲಿಕ್ಕೆ ಅವಕಾಶ ಸಿಗ್ತವೆ, ಮಾಡ್ಬೋದು. ಆದರೆ ಸಾಮಾನ್ಯ ಜನರಿಗೆ ಮುಟ್ಟೋದು ಇದೆಯಲ್ಲ, ಅದು ನನಗೆ ಖುಷಿ ತರೋಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಆಗ್ತಿರುವಂತಹ ಬದಲಾವಣೆ ಅಂದ್ರೆ ನವೆಂಬರ್ ಬಂತು, ನವೆಂಬರ್ ಕ್ರಾಂತಿ, ಅವೆಲ್ಲವೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಆಗುತ್ತಾ ಇದು ನವೆಂಬರ್ ಅಲ್ಲಿ ಬದಲಾವಣೆ ಆಗುತ್ತಾ? ಸಚಿವ ಸಂಪುಟ ಬದಲಾವಣೆ ಆಗುತ್ತಾ ಅಥವಾ ಸಿಎಂ ಅಧಿಕಾರ ಹಸ್ತಾಂತರ ಆಗುತ್ತಾ? ನೀವು ಕ್ರಾಂತಿ ಅಂತ ಹೇಳ್ತಾರೆ, ಅದು ಯಾವ ಕ್ರಾಂತಿ ಅಂತ ಕ್ರಾಂತಿ ವಿಷಯ ಬಂದಿರೋದೇ ನಿಮ್ಮ ಪಕ್ಷದವರು ಇರಲಿ ಹೇಳ್ತಾರೆ. ಈಗ ಸಹಜವಾಗಿ ಈಗ ಬರುವಂಥ ದಿನದಲ್ಲಿ ಕ್ರಾಂತಿ ಆಗ್ಬೋದು, ಇನ್ನೊಂದು ಆಗ್ಬೋದು ಅಂತ. ಈಗ ನೋಡಿ, ಇದು ನಮ್ಮ ರಾಷ್ಟ್ರೀಯ ಪಕ್ಷ, ಬಲಿಷ್ಠವಾದಂಥ ನಾಯಕತ್ವ ಕೇಂದ್ರದಲ್ಲಿದೆ ಯಾವ್ದು. ಹಾಗಾಗಿ ಯಾವುದೇ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ. ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ. ವರಿಷ್ಠ ಇಂಥವ್ರು ಮಾಡಿ ಅಂದರೆ ಅಲ್ಲಿ ಅಧಿಕಾರ ಸಿಗುತ್ತೆ. ವರಿಷ್ಠರು ಬೇಡ ಅಂದರೆ ಸುಮ್ಮನೆ ಕೂರ್ತಾರೆ. ಈ ಥರ ನೀವು ಯಾರೋ ಒಬ್ರು ಹೇಳ್ತಾರೆ ಯಾರೋ ಮುಖ್ಯಮಂತ್ರಿ ಆಗಬೇಕು, ಯಾರೋ ಇನ್ನೊಬ್ರು ಇದಾಗಬೇಕು, ಕ್ರಾಂತಿ ಆಗುತ್ತೆ ಅಂತ ಹೇಳೋದು ಅವ್ರ ವೈಯಕ್ತಿಕ ಅಷ್ಟೇ. ಇಲ್ಲಿ ಆ ಥರ ನಮ್ಮಲ್ಲಿ ಗೊಂದಲ ಏನು ಕಾಣ್ತಾ ಇಲ್ಲ. ನೋಡಬೇಕು, ಕಾದು ನೋಡೋಣ ಏನೇನಾಗುತ್ತಾ. ಬಹುಶಃ ಬಿಹಾರ ಚುನಾವಣೆ ಇದೆ. ಬಿಹಾರ ಚುನಾವಣೆಗಿರೋದ್ರಿಂದ ಈಗ ಸದ್ಯಕ್ಕೆ ಯಾವುದೇ ಸಂಪುಟ ರಚನೆ ಮಾಡುವಂಥದ್ದು, ಬೇರೆ ಮಾಡುವಂಥದ್ದು ಯಾವುದು ಕಾಣ್ತಾ ಇಲ್ಲ. ನನ್ನ ಲೆಕ್ಕದಲ್ಲಿ ಯಾವುದೇ ಕ್ರಾಂತಿ ಈಗ ಸದ್ಯಕ್ಕಿಲ್ಲ ಅನಿಸ್ತದೆ. ಅಂದ್ರೆ ಏನೋ ಒಂದು ಒಪ್ಪಂದ ಆಗಿದೆ ಅಂತೆ ಸಿದ್ದರಾಮಯ್ಯನವರ ಜೊತೆ ಮತ್ತೆ DK ಶಿವಕುಮಾರ್ ಅವರ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ. 2 ವರ್ಷ ಆದ್ಮೇಲೆ ಅಧಿಕಾರ ಹಸ್ತಾಂತರ ಮಾಡೋದು ಖಚಿತ ಅನ್ನೋದನ್ನ ಹೇಳಲಾಗ್ತದೆ. ನನಗೆ ಸಚಿವ ಸಂಪುಟ 50% ಬದಲಾವಣೆ ಆಗುತ್ತಂತೆ, ಚರ್ಚೆ ಇದೆ. ಬ್ರದರ್, ನನಗೆ ಅದು ಗೊತ್ತಿಲ್ಲ. ನಾವೊಬ್ಬ ಸಾಮಾನ್ಯ MLA ಆಗಿ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ, ನಮ್ಮ ಇದರಲ್ಲಿ ನಾವು ನೋಡ್ಕೊಳ್ಳೋರು. ಇಂಟರ್ನಲ್ ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ. ಹೇಳ್ತೀನಿ, ರಾಜ್ಯದ ನಾಯಕರು ಮತ್ತು ಕೇಂದ್ರದ ನಾಯಕರ ತೀರ್ಮಾನ ಏನಿದೆ ಅದು ಹೆಚ್ಚು ನಮಗೆ ಗೊತ್ತಿರಲ್ಲ. ಅದು ಏನು ಮಾಡ್ಕೊಂಡು ಬಂದಿರೋ ನನಗೆ ಗೊತ್ತಿಲ್ಲ. ನಾವು ಅವ್ರು ಏನು ಹೇಳ್ತಾರೆ ಕೇಳೋದಷ್ಟೇ. ಅವ್ರು ಈ ಕೇಂದ್ರ ನಾಯಕರು ಏನು ಹೇಳ್ತಾರೆ ಆದೇಶ ಕೇಳೋದು ಬಿಟ್ಟರೆ ನಮ್ಮಲ್ಲಿ ಏನೂ ಇಲ್ಲ. ನಮ್ಮ ಕೈಯಲ್ಲಿ ಏನೂ ನಡೆಯೋದಿಲ್ಲ ಅಲ್ವಾ. ನಾವು ಮಂತ್ರಿ ಸ್ಥಾನ ಕೇಳೋಕೆ ಹಕ್ಕಿದೆ ಅಲ್ವಾ. ಬೇರೆ ಮುಖ್ಯಮಂತ್ರಿಗೆ ಅವಕ್ಕೆಲ್ಲ ಅವರು ರಾಜ್ಯ ಕೇಂದ್ರ ನಾಯಕರದ್ದು ಅವ್ರು ಏನು ತೀರ್ಮಾನ ಮಾಡಿದಾರೆ ನನಗೆ ಗೊತ್ತಿಲ್ಲ. ನಾವು ಕೇಳೋಕ್ಕೆ ಹಕ್ಕಿದೆ, ಕೇಳ್ತೀವಿ. ಕೊಡೋದು ಬಿಡೋದು ನಮ್ಮ ಸರ್ಕಾರದ ಪ್ರತಿನಿಧಿಗಳು, ನಮ್ಮ ರಾಷ್ಟ್ರೀಯ ನಾಯಕರು ಕೊಡೋದು ಅವರ ಅಂತಿಮ ತೀರ್ಮಾನ. ಅದಕ್ಕೆ ಒಂದು ಕೇಳೋ ಹಕ್ಕಿದೆ, ಒಂದು ಕಲ್ಲು ಹೊಡಿತೀವಿ ಅಷ್ಟೇ. ಶಾಸಕರು ಒಬ್ಬ ನಾಯಕನನ್ನ ಗುರುತಿಸ್ತಾರೆ ಅಂತ ಅಂದ್ರೆ ಸಿದ್ದರಾಮಯ್ಯನವರ ಬಣ, DK ಶಿವರ ಬಣ, ನೀವು ಯಾವ ಬಣದಲ್ಲಿ ಇದ್ದೀರಿ? ಅಂದ್ರೆ ಅವರಿಗೆ ಶಾಸಕರ ಸಂಖ್ಯೆ ಅಥವಾ ಬೆಂಬಲ ಕಡಿಮೆ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವರು ನನ್ಗೆ ಜಾಸ್ತಿ ಬಣದಲ್ಲಿದ್ದಾರೆ, ನನ್ನಲ್ಲಿ ಜಾಸ್ತಿ ಬೆಂಬಲ ಇದೆ ಅನ್ನೋದನ್ನ ಹೇಳ್ತಾರೆ. ಈಗ ರಾಜಕಾರಣದಲ್ಲಿ ಎಲ್ಲರೂ ಬೇಕಾಗ್ತಾರೆ. ಮುಖ್ಯಮಂತ್ರಿಗಳು ನಮ್ಮ ಏನು ಹಿಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಜಂಟಿಯಾಗಿ ನಮ್ಮ ಮಂತ್ರಿಮಂಡಲದವರೆಲ್ಲ ಜಂಟಿಯಾಗಿ ಕೆಲಸ ಮಾಡಿ ಬಂದಿದ್ದಾರೆ. ನಮಗೆ ಬಣ ಅನ್ನೋ ಪ್ರಶ್ನೆನೇ ಬರಲ್ಲ. ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ, DK ಸಾಹೇಬ್ರ ಹತ್ರ ಹೋಗ್ತೀವಿ, ನಮ್ಮ ಎಲ್ಲ ಮಂತ್ರಿಗಳ ಹತ್ರ ಹೋಗ್ತೀವಿ, ಎಲ್ಲರ ಹತ್ರ ಹೋಗಿ ನಮ್ಮ ಕೆಲಸನ ಮಾಡ್ಕೊಬರ್ತೀವಿ. ಅಲ್ಲಿ ಯಾವುದೇ ನಮಗೆ ಬಣ ಗಿಣ ಅಂತ ಅಲ್ಲಿ ಯಾರೂ ನೋಡ್ತಾ ಇಲ್ಲ. ಈಗ CM ಮನೆಗೆ ಹೋದರೆ ಇದು ಇಂಥವ್ರ ಬಣ ಅಂತ ಏನು ಗುರುತಿಸಲ್ಲ. DK ಸಾಹೇಬ್ರ ಮನೆಗೆ ಇಂಥವ್ರ ಬಣ ಅಂತ ಏನೇ ಗುರುತಿಸಲ್ಲ. ಎಲ್ಲರಿಗೂ ಸಹಜವಾಗಿ ಕೆಲಸ ಮಾಡಿಕೊಡ್ತಾರೆ. ಹಾಗಾಗಿ ಈ ಬಣ ಗಿಣ ಅಂತ ವಾದವನ್ನು ಯಾರೂ ಮಾಡುವಂಥದ್ದು ಬೇಡ, ಮಾಡಲೂಬಾರದು. ಇದು ರಾಜಕೀಯ. ನಮ್ಮ ಪಕ್ಷ ಕಾಂಗ್ರೆಸ್ಸಿನ ಬಣ ಅನ್ಬೇಕಷ್ಟೇ. ಎಲ್ಲರೂ ಕಾಂಗ್ರೆಸ್ಸಿನ ಬಣ. ಇಲ್ಲಿ ಆ ಬಣ ಈ ಬಣ ಅನ್ನೋದು ಇಲ್ಲಿ
ಇಲ್ಲಿ ಯಾರ್ದು ನಡೆಯಲ್ಲ. ಇಲ್ಲಿ ಒಂದೇ ಪಕ್ಷ ಮಾತ್ರ, ಪಕ್ಷನೇ ನಮ್ಮ ಬಣ, ಮತ್ತು ಬೇರೆ ಉದ್ದೇಶ ಇಲ್ಲ ಇಲ್ಲಿ. ನೀವು ಅಂದ್ರೆ ಸಚಿವ ಸಂಪುಟದೊಳಗೆ ನೀವು ಹೋಗ್ತೀರಿ ಅನ್ನುವಂತಹ ಸುದ್ದಿ ಬಹಳ ಮಟ್ಟದಲ್ಲಿ ಆಗ್ತಾ ಇದೆ ಅಂತ, ಹೌದಾ ಸರ್? ನಿಮ್ಗೆ ಏನಾದರೂ ನನಗೆ ನೋಡಿ, ನಾನು ಕೇಳ್ತಾ ಇದ್ದೀನಿ, ಎಲ್ಲ CM ಅವ್ರಿಗೆ ಕೇಳಿದ್ದೀನಿ, DK ಅವರು ಸಾಹೇಬ್ರಿಗೆ ಕೇಳಿದ್ದೀನಿ, ನಮ್ಮ ಪ್ರಬಲವಾದಂಥ ಮಂತ್ರಿಯವರ ಹತ್ರನೂ ನಾನು ಕೇಳಿದ್ದೀನಿ, ರಾಷ್ಟ್ರೀಯ ನಾಯಕರ ಜೊತೆ ಕೆಲವ್ರ ಹತ್ರ ಕೇಳಿದ್ದೀವಿ. ಸರ್ ಒಂದು ಅವಕಾಶ ಕೊಡಿ ಸರ್, ನನಗೆ ನಾನೊಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಿದ್ದೀನಿ, ನಾನು ಒಬ್ಬ ಪ್ರಬಲವಾದಂಥ ಒಬ್ಬ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅನ್ನೋದಿದೆ, ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ಅಲ್ವಾ? ಕೇಳಕ್ಕೆ ಹಕ್ಕಿದೆ, ನಮಗೇನಂತೆ ಕೇಳ್ತೀವಿ, ಏನು ಸಾರ್ ಕೊಡಿ ಸಾರ್, ಏನೋ ವ್ಯವಸ್ಥೆ ಮಾಡಿ ಅಂತ ಹೇಳ್ತೀವಿ. ಆದರೆ ಹಾಗಂತೇಳಿ ಯಾವುದೇ ಭಿನ್ನಮತ ಮಾಡುವಂಥದ್ದು ಮತ್ತು ಪಕ್ಷ ವಿರೋಧಿ ಮಾಡುವುದು ನಮ್ಮಲ್ಲಿ ಇಲ್ಲ. ನಾನು ಆ ಪ್ರಶ್ನೆನೇ ನನಗೆ ಬರಲ್ಲ, ಯಾಕಂದರೆ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ, ನನ್ನನ್ನು ಗೆಲ್ಲಿಸಿದ್ದಾರೆ, ನನಗೊಂದು ನಿಗಮದ ಅಧ್ಯಕ್ಷನೂ ಸಹ ಮಾಡಿದ್ದಾರೆ. ಎಲ್ಲವನ್ನೂ ನನಗೆ ಕೊಟ್ಟಾಗ ನಾವು ಯಾವುದೇ ಪಕ್ಷ ವಿರೋಧ ಕೆಲಸ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ನಾನು ಅದಕ್ಕೋಸ್ಕರ ಇವತ್ತು ಇವ್ರು ಕೊಟ್ಟಿಲ್ಲ ಅಂದರೆ ನನ್ನ ಕ್ಷೇತ್ರ ಜನ ಇದ್ದಾರೆ, 10 ವರ್ಷಗಳ ನಂತರ ಈ ನನ್ನ ಕ್ಷೇತ್ರದ ಜನ ಗೋಪಾಲಕೃಷ್ಣ ಬೇಳೂರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರು ಋಣ ತೀರಿಸೋ ಕೆಲಸ ನಾವು ಮಾಡಬೇಕು. ನನ್ನ ಅದೇ ಉದ್ದೇಶ. ನನಗೆ ಸಾರ್ವಜನಿಕರು ನಮ್ಮ ತಾಲೂಕಿನ ಜನರೇ ಮುಖ್ಯ. ನಾನು ಬೇರೆ ವಿಚಾರದಲ್ಲಿ ನಾನು ಹೋಗೋದೇ ಇಲ್ಲ. ಬೆಂಗಳೂರಿಗೆ ಬರ್ತೀನಿ, ನಾನು ಕೆಲಸ ಮಾಡ್ಕೊಳ್ತೀನಿ, ಮತ್ತು ಸಾಗರ ಹಾಗೆ ಹೋಗ್ತೀನಿ. ನಾನು ಸಾಗರದಲ್ಲೇ ಜಾಸ್ತಿ ಇರ್ತೀನಿ, ಕಮ್ಮಿ ಇಲ್ಲಿ ಬೆಂಗಳೂರಿಗೆ. ಒಂದು 2-3 ವರ್ಷ ಇರ್ತೀನಿ ವಿಧಾನಸೌಧ ಮಂತ್ರಿಗಳನ್ನ ಅವ್ರನ್ನ ಭೇಟಿ ಮಾಡೋದು ಬಿಟ್ಟರೆ, ಮತ್ತೆ ಯಾವಾಗಲೂ ಸಾಗರದಲ್ಲಿ ಇರ್ತೀವಿ, ಕ್ಷೇತ್ರದ ಜನರ ಜೊತೆಗೆ ಇರ್ತೀವಿ, ಅಷ್ಟೇ. ನಮ್ಗೆ ಬೇಳೂರು ಗೋಪಾಲಕೃಷ್ಣ ಅವರು DK ಅವರ ಬಣದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ, DK ಅವರಿಗೆ ಲಾಬಿ ಮಾಡ್ತಿದ್ದಾರೆ, ಆ ಥರ ಚರ್ಚೆಗಳೆಲ್ಲ ನಿಮ್ಮ ವಲಯದಲ್ಲೇ ಆಗ್ತಾ ಇದೆ ಅಂತ. ಎಲ್ಲೂ ನಾನು ಸಾಹೇಬ್ರ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ, DK ಸಾಹೇಬ್ರ ಬಗ್ಗೆನೂ ಮಾತಾಡಲಿಲ್ಲ, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಲಿಲ್ಲ, ಯಾವ ಮಂತ್ರಿಗಳ ಬಗ್ಗೆನೂ ನಾನು ಮಾತಾಡಲಿಲ್ಲ. ಎಲ್ಲಾದರೂ ಒಂದು ಹೇಳಿಕೆ ನಾನು ಕೊಟ್ಟಿಲ್ಲ. ನನಗೆ ಎಲ್ಲರೂ ಸಮಾನತೆಯಲ್ಲಿದ್ದಾರೆ. ರಾಷ್ಟ್ರೀಯ ನಾಯಕರ ತೀರ್ಮಾನ ಏನು ಕೊಡ್ತಾರೆ ಅದಕ್ಕೆ ನಾನು ಬದ್ಧ ಆಗ್ತೀನಿ. ಅಷ್ಟೇ. ಮತ್ತು ನಾನು ಎಲ್ಲರೂ ಇಂಥವ್ರಿಗೆ ಮುಖ್ಯಮಂತ್ರಿ ಮಾಡಿ ಇಂಥವ್ರಿಗೆ ಎಂದು ಕೊಡಿ ಅಂತ ನಾವು ಎಲ್ಲೂ ಕೇಳಿಲ್ಲ. ನಾವು ಯಾವತ್ತೂ ಹೇಳಕ್ಕೆ ಹೋಗಿಲ್ಲ. ಭಾಳ ಜನ ಹೇಳ್ತಾರೆ, ಅವ್ರವ್ರ ವೈಯಕ್ತಿಕ, ನಾನು ಹೇಳಕ್ಕೆ ಹೋಗೋದಿಲ್ಲ. ಸಾಮಾನ್ಯವಾಗಿರುವಂಥ ನಾನು ಯಾವುದೇ ಭಿನ್ನಮತ ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಆ ನಾಯಕರು ಈ ನಾಯಕರು ಅಂತಲ್ಲ, ನನಗೆ DK ಸಾಹೇಬರು ನಾಯಕರೇ, ಸಿದ್ದರಾಮಯ್ಯ ಸಾಹೇಬರು ನನ್ನ ನಾಯಕರೇ. ಈಗ ಅವ್ರ ಫಂಕ್ಷನ್ಗೆ ಹೋಗ್ತೀನಿ, ಇವ್ರ ಫಂಕ್ಷನ್ಗೆ ಹೋಗ್ತೀವಿ, ಎಲ್ಲ ಕಡೆನೂ ಇರ್ತೀವಿ ನಾವು. ಆ ಥರ ಗುರುತಿಸ್ಕೊಳ್ಳೋಂಥದ್ದು ಏನು ನಮ್ಗೆ ಕಾಣಲಿಲ್ಲಪ್ಪ. ನಮಗೆ ಎಲ್ಲರೂ ಬೇಕು ನಮಗೆ. ಸರ್, ಸುರ್ಜೇವಾಲಾ ಅವರು ಬಂದಾಗ ನಿಮ್ಮನ್ನೆಲ್ಲ ಮಾತಾಡ್ಸಿದ್ರಲ್ಲ, ಏನ್ ಮಾತಾಡ್ಸಿದ್ರು? ಅಂದ್ರೆ ನಮ್ಮಲ್ಲಿ ಚರ್ಚೆ ಆಗಿರೋದು ಬೇರೆ, ಹೊರಗಡೆ ಚರ್ಚೆ ಆಗಿರೋದು ಬೇರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನೀವೇನ್ ಮಾತಾಡಿದಿರಿ ಏನು? ಸುರ್ಜೇವಾಲಾ ಸಾಹೇಬರು ಬಂದಾಗ ತನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೇಳಿದರು, ಮತ್ತು ರಾಜಕಾರಣದಲ್ಲಿ ಏನು ನಡೀತದೆ ಅನ್ನೋದು ಕೇಳಿದರು. ಅದು ಬಿಟ್ಟರೆ ಬೇರೆ ಏನು ಅವ್ರು ಕೇಳಿಲ್ಲ. ಮುಂದೆ ಏನು ಮಾಡಬೇಕು ನಿಮ್ಮ ಕ್ಷೇತ್ರದಲ್ಲಿ ಅನ್ನೋದನ್ನ ಪ್ರಗತಿ ಬಗ್ಗೆ ಕೇಳಿದರು. ನಿಮಗೆ ಬೇಕಾಗಿರುವಂಥ ಏನಾದ್ರು ಇದ್ದರೆ ಹೇಳಿ ಅಂತೇಳಿ ನೋಟ್ ಮಾಡಿಸ್ಕೊಂಡ್ರು. ಅಷ್ಟು ಬಿಟ್ಟರೆ ಬೇರೆ ರಾಜಕೀಯವಾಗಿ ಏನೂ ಕೇಳಿಲ್ಲ. ಉಸ್ತುವಾರಿಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಎಲ್ಲದೂ ಕೇಳಿದ್ದಾರೆ. ಉಸ್ತುವಾರಿಗಳ ಬಗ್ಗೆ ಕೇಳಿದ್ದಾರೆ, ನಿಮ್ಮ ಜಿಲ್ಲೆ ಹೇಗೆ ನಡೀತದೆ ಅಂತ ಕೇಳಿದ್ದಾರೆ, ಇಷ್ಟೇ ಕೇಳಿದ್ದಾರೆ. ನೀವೇನು ಉತ್ತರ ಕೊಟ್ರಿ ಸರ್? ನಾವು ಹೇಳಿದ್ದೀವಿ, ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಮಧುಮಗಪ್ಪನವರು ಇದ್ದಾರೆ, ಉಸ್ತುವಾರಿಗಳು ಕೆಲಸ ಮಾಡ್ತಾ ಇದ್ದಾರೆ, ನಿಮಗೆ ಒಂದಿಷ್ಟು ಅನುದಾನಗಳನ್ನು ನಮಗೆ ಜಿಲ್ಲೆ ಮಟ್ಟದಲ್ಲಿ ಕೊಡಬೇಕು ಅಲ್ವಾ, ನೀವು ಕೊಡಿ, ಮತ್ತು ಕ್ಷೇತ್ರ ಅಭಿವೃದ್ಧಿ ನಮಗೆ ಕೊಡಬೇಕು, ಇಂಥದ್ದು ಆಗಬೇಕು, ನಮಗೆ ಇಂಥದ್ದು ಆಗಬೇಕು ಅಂತ ಕೇಳಿದರು. ನಿಮ್ಮ ಕ್ಷೇತ್ರದ ನಿಮ್ಮ ಪಕ್ಷದ ನಮ್ಮ ಅಧ್ಯಕ್ಷರೆಲ್ಲ ಇದ್ದಾರಲ್ಲ, ಅವರೆಲ್ಲ ಹೇಗೆ, ಅವರಿಗೆಲ್ಲ ಇರಲ್ಲ, ಕಂಟಿನ್ಯೂ ಇರಲೋ ಅಥವಾ ಬೇರೆ ಚೇಂಜ್ ಮಾಡಬೇಕು, ಜಿಲ್ಲಾ ಸಮಿತಿಯ ಚೇಂಜ್ ಮಾಡಬೇಕು, ಏನು ಮಾಡಬೇಕು, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅದೆಲ್ಲ ಕೇಳಲಿಲ್ಲ. ಅದ್ರ ಬಗ್ಗೆ ಏನು ಕೇಳಲಿಲ್ಲ. ಅಂದ್ರೆ ಬ್ಲಾಕ್ ಮಟ್ಟದಲ್ಲಿ ಬದಲಾವಣೆ ಆಗಬೇಕು ಅನ್ನೋದನ್ನ ಕೇಳಿದ್ದಾರೆ. ಸೊ ಈ ರೀತಿಯಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ಚರ್ಚೆ ಆಗಿದೆ ಅಂತ? ನೋ, ಅದ್ರ ಬಗ್ಗೆ ಏನು ಕೇಳಲಿಲ್ಲ. ಓನ್ಲಿ ಈ ಥರ ಎಲ್ಲ ಕೇಳಿದ್ರು, ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀವಿ. ನಮಗೊಂದು 15 ನಿಮಿಷದಲ್ಲಿ ಮುಗಿಸಿದ್ರು ಅಷ್ಟೇ. ಕ್ಷೇತ್ರದ ಜನರು ಹೇಳೋದು ಅಂದ್ರೆ ಬಿಜೆಪಿಯಲ್ಲಿದ್ದಾಗ ಗೋಪಾಲಕೃಷ್ಣ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು, ಆದ್ರೆ ಕಾಂಗ್ರೆಸ್ಸಿಗೆ ಬಂದಾಗ ಅಭಿವೃದ್ಧಿ ಆಗ್ತಾ ಇಲ್ಲ, ಕುಂಠಿತಗೊಂಡಿದೆ. ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅಷ್ಟೇ ಆಗ್ತಾ ಇದೆ, ಕ್ಷೇತ್ರಕ್ಕೆ ಯೋಜನೆಯನ್ನ ತರುವಂತಹ ಕೆಲಸವನ್ನ ಗೋಪಾಲಕೃಷ್ಣ ಅವರು ಮಾಡ್ತಾ ಇಲ್ಲ ಅನ್ನುವಂಥ ಚರ್ಚೆ. ನೋಡಿ ಸರ್, ನಮ್ಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನು ಮಾಡಬೇಕು, ಇನ್ನು 2 ವರ್ಷ ಇದೆ. ನನ್ನ ತಾಲೂಕಿನ ಅಭಿವೃದ್ಧಿ ಏನು ಮಾಡಬೇಕು ಖಂಡಿತ ಮಾಡ್ತೇವೆ. ಈ ಕೊಟ್ಟಿರೋಂಥ ಇದರಲ್ಲೂ ಸಹ ನಮ್ಮ ತಾಲೂಕಿನ ಅಭಿವೃದ್ಧಿಯಲ್ಲಿ ಯಾವುದೇ ಕೊರತೆಯನ್ನು ಮಾಡಿಲ್ಲ, ಯಾವುದೇ ಕೊರತೆ ಮಾಡಿಲ್ಲ. ಹಿಂದೆ 5 ವರ್ಷದಲ್ಲಿ ಅವ್ರು ಏನು ಮಾಡಿದ್ರು ಅವ್ರು ಹೇಳಬೇಕು. ಯಾವುದೇ ಬಿಲ್ಡಿಂಗ್ ಏನು ಅವ್ರೇನು ಕಟ್ಟಿಲ್ಲ, ಯಾವುದೇ ಕಾಲೇಜ್ ಏನು ಅವ್ರೇನು ಕಟ್ಟಿದ್ದಿಲ್ಲ. ಈಗ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಬಂದು ನೋಡಲಿ ಅವ್ರು ಬೇಕಾದ್ರೆ ಅಲ್ವಾ. ಈ ಕಾಲೇಜ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಅಥವಾ ನಮ್ಮ
ಆಸ್ಪತ್ರೆಗಳಿರ್ಬೋದು ಎಲ್ಲ ಮೇಲ್ದರ್ಜೆಗೆ ಏರಿಸ್ಕೊಟ್ಟಿದ್ದೀನಿ. ಯಾವುದೇ ಕೊರತೆ ಏನು ಕೊಟ್ಟಿಲ್ಲ. ಈಗ ಮೊರಾರ್ಜಿ ದೇಸಾಯಿಗಳು 4-5 ಶಾಲೆ ಹೊಸದಾಗಿ ಬಂದಿದೆ ನಮಗೆ. ರೋಡ್ಗಳ ಅಗಲೀಕರಣಕ್ಕೂ ಸಹ ಸಾಗರದಲ್ಲಿ ಮಾಡ್ತಾ ಇದ್ದೀನಿ, ಹೊಸನಗರದಲ್ಲೂ ಮಾಡಿದ್ದೀನಿ. ಈಗ ಬರೋಂಥ ಹಣದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀನಿ. ಇನ್ನೂ 2.5 ವರ್ಷ ಇದೆ. 2.5 ವರ್ಷದಲ್ಲಿ ನನ್ನ ತಾಲೂಕಿನ ಅಭಿವೃದ್ಧಿ ಏನು ಮಾಡಬೇಕು ಅದನ್ನು ಖಂಡಿತ ನಾವು ಮಾಡಿಕೊಡ್ತೀವಿ. ಸುಮ್ಮನೆ ಅವ್ರು ಯಾವುದೋ ಹಿಂದೆ BJPಯಲ್ಲಿ ಏನು ಮಾಡಿದ್ವಿ ಅಂದರೆ BJP ಹೋದ ವರ್ಷ ಅವ್ರು 5 ವರ್ಷ ಏನು ಮಾಡಿದಾರೆ ನೋಡ್ಬೇಕಲ್ಲ. ಅವ್ರು ಲಾಸ್ಟ್ ಕೊನೆ ಹಂತದಲ್ಲಿ ಒಂದಿಷ್ಟು ದುಡ್ಡನ್ನು ರೋಡಿಗೆ ಕೊಟ್ಟರು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಮಾಡಿ ಕಾಣಿಲ್ಲ ಅವರಿಗೆ. ನನ್ನ ತಾಲೂಕಲ್ಲಿ ಇವತ್ತು ಹಿಂದೆ ಮಿನಿ ವಿಧಾನಸೌಧ ಮಾಡಿದ್ರು, ಕಾಗೋಡು ಸಾಹೇಬರು ಕೊಟ್ಟಿದ್ದು ಆವಾಗ, ಆಯಿತಾ. BJP ನಮ್ಮ ಮಾವರು ಕೊಟ್ಟಿದ್ದು. ಅದರ ನಂತರ ಇವರು 5 ವರ್ಷ ಏನೂ ಮಾಡಲಿಲ್ಲ, ಹಾಗೆ ಇಟ್ಕೊ ಕೂತಿದ್ರು. ಕೊನೆಗೆ ಉದ್ಘಾಟನೆಗೂ ಅದು ಮಾಡೋಕ್ಕಾಗಿಲ್ಲ ಅವರಿಗೆ. ಕೊನೆಗೆ ನಾನು ಮತ್ತೆ ಈಗ 4 ಕೋಟಿ ರೂಪಾಯಿ ಕೊಟ್ಟು ಅವ್ರು 10 ಕೋಟಿ ಕೊಟ್ಟಿದ್ರು. ಈಗ 4 ಕೋಟಿ ಕೊಟ್ಟು ಇಡೀ ಅದನ್ನು ಅಭಿವೃದ್ಧಿಗೆ ಮತ್ತು ಫರ್ನಿಚರ್ಸ್ಗೆಲ್ಲ ಹೋಗಿ ನಾನು ಸರಿ ಮಾಡಿದ್ದೀನಿ ಈಗ ಅಲ್ವಾ. ಈ ಥರ ಯಾವುದೇ ಫುಲ್ಲು ಮಾಡಲಿಲ್ಲ, ಅವ್ರು ಕೊಟ್ಟೇ ಇಲ್ಲ. ಅವ್ರು ಕೊಟ್ಟಿದ್ದು ಒಂದೇ ಹೇಳೋದು, ಸಿಗಂದೂರು ಸೇತುವೆ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಕೊಟ್ಟಿದೆ, ಅದು ರಾಜ್ಯ ಸರ್ಕಾರ ಕೊಡೋಕ್ಕಾಗಲ್ಲ. 450 ಕೋಟಿ ಕೊಡ್ಲಿಕ್ಕಾಗಲ್ಲ. ಅದೊಂದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ನಾವು ಕೊಟ್ಟಿದ್ದೀವಿ. ಹಸಿರುಮಕ್ಕಿ ಒಂದು ಸೇತುವೆ ಕೊಟ್ಟಿದ್ದೀನಿ, ಅದು 116 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಈಗ ಸದ್ಯದಲ್ಲೇ ಒಂದು 3-4 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೀವಿ. ಹಾಗೇನು ಸುಮ್ಮನೆ ನಿಂತಿಲ್ಲ, ಅಭಿವೃದ್ಧಿಯ ಪರವಾಗಿ ಕೆಲಸ ಇದ್ದೇ ಇರುತ್ತೆ. ಸರ್, ಸಿಗಂದೂರು ಸೇತುವೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಆಗಿ ನೀವು ಸ್ವೀಕರಿಸಿದವರು, ಅಂದ್ರೆ ಅದರ ಸುತ್ತ ನಡೆದಿರುವ ಬೆಳವಣಿಗೆಗಳನ್ನೆಲ್ಲವೂ ಕೂಡ ರಾಜ್ಯಾದ್ಯಂತ ಜನರು ನೋಡಿದ್ದಾರೆ, ಕ್ರೆಡಿಟ್ ವಾರ್ ಕೂಡ ಆಯಿತು ಅಂತ. ಅದಾದ್ಮೇಲೆ ನೀವು ಹಸಿರುಮಗ್ಗು ಸೇತುವೆಯನ್ನ ಮಾಡ್ತೇನೆ, ಅನುದಾನ ತರ್ತೇನೆ ಅವೆಲ್ಲವೂ ಕೂಡ ಹೇಳಿದ್ರಿ. ಅದಕ್ಕೆ ಯಾವಾಗ ಮುಹೂರ್ತ ಅಂತ? ಯಾವುದಕ್ಕೆ? ಹಸಿರುಮಗ್ಗು ಸೇತುವೆ ನಮ್ದು ರೆಡಿ ಇದೆ ನೋಡಿ. ಅದನ್ನು ಕಾಗೋಡು ತಿಮ್ಮಪ್ಪ ಸಾಹೇಬ್ರೆ ಕೊಟ್ಟಿದ್ದು ಸ್ಟಾರ್ಟಿಂಗ್. ಅವರು ಇದಾಗಲೇ ಗುದ್ಲಿ ಪೂಜೆ ಆಗಿರೋದು, ಆಯಿತಾ. ಈ 5 ವರ್ಷದಲ್ಲಿ ಇವರೆಲ್ಲ ಪಾಪಿಗಳೆಲ್ಲ ಸೇರ್ಕೊಂಡು, ಯಾರು ಇದೇ BJP ಪಾಪಿಗಳು, ಇವರು 5 ವರ್ಷದಲ್ಲಿ ಸಿಗಂದೂರು ಸೇತುವೆ ಆಗೋಗ್ಬಿಟ್ರೆ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಎರಡೂ ಒಂದೇನೆ ನಮಗೆ. ಸಿಗಂದೂರಿಗೆ ಏನು ಹೋಗ್ತಾರೆ ಅಲ್ಲಿ ಮುಳುಗಡೆ ಆದವರು, ಈ ಕಡೆನೂ ಮುಳುಗಡೆ ಆದವರು ಇದ್ದಾರೆ. ನಿಟ್ಟೂರು ಈ ಭಾಗದಲ್ಲಿ ಪೂರ್ತಿ ಮುಳುಗಡೆ ಆದವರು ಇದ್ದಾರೆ ಪಾಪ. ಮತ್ತೆ ಇದಕ್ಕೆ ಹತ್ತಿರ ಆಗುತ್ತೆ, ನಮ್ಮ ಕೊಲ್ಲೂರಿಗೆ ಭಾಳ ಹತ್ತಿರ ಅಲ್ಲಿಂದ. ಈ ಸೇತುವೆ ಬಗ್ಗೆ ಕಾಳಜಿನೇ ತಗೊಂಡಿಲ್ಲ, ಇದನ್ನು ಮುಟ್ಟಕ್ಕೆ ಹೋಗಲಿಲ್ಲ ಅವರು. ನಾ ಬಂದ ಮೇಲೆ ಈಗ ಶುರುವಾಗಿದೆ ಎಲ್ಲ ಇವು ಮುಕ್ತಾಯ ಆಗಿ. ಲಾಸ್ಟ್ ಇನ್ನೇನು ಇದು ಕೂರಿಸೋದು ಒಂದೇ ಉಳಿದಿದೆ ಈಗ, ಆಯಿತಾ. ಇನ್ನು 4 ತಿಂಗಳೇ ನಾನು ಮೇ ಎಂಡಲ್ಲಿ ಮಾನ್ಯ CM ಅವ್ರು ಕರೆಸಿಬಿಟ್ಟು ಉದ್ಘಾಟನೆ ಮಾಡ್ತೀನಿ, ಬಿಡೋಲ್ಲ. ಶೋರ್, ಹೌದು, ಚಾಲೆಂಜ್ ಬಂದಿದೆ. ನಾನು ಬಿಟ್ಟು ಮಾಡಕ್ಕೆ ಇದು ಅವರಿಗೆ ಅಷ್ಟು ಒತ್ತಡ ಹಾಕಿದೆ, ಇವರು ಮಾಡಲಿಲ್ಲ. ಇದೇ ಹಾಲಪ್ಪ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಸಿಗಂದೂರು ಸೇತುವೆ ಒತ್ತು ಕೊಟ್ಟರು ಬಿಟ್ರೆ ಇವ್ರು ಯಾರು ಅದಕ್ಕೆ ತಲೆ ಕೆಡ್ಸ್ಕೊಂಡು ನಾನು ಕೊಟ್ಟಿದ್ದೀನಿ. ಸರ್, ಭಾಳ ಪ್ರಮುಖವಾಗಿ ನನಗೆ ನಿಮ್ಮ ಮತ್ತೆ ಹಾಲಪ್ಪ ಅವರ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಹುಡ್ತಲ್ಲ. ಯಾಕೆ ಹೇಳಿದ್ರೆ ನೀವು ಬಂಗಾರಪ್ಪನವರ ಗರಡಿಯಲ್ಲಿ ಇಬ್ಬರು ಬೆಳೆದವರು, ಆಮೇಲೆ ಜೊತೆಗೆ ಇದ್ದವರು. ಆಮೇಲೆ ಹೆಂಗೆ ಭಿನ್ನಾಭಿಪ್ರಾಯ ಹೆಂಗ್ ಬಂತು? ಸಹಜವಾಗಿ ಅಧಿಕಾರ ಬರ್ತಾ ಇದ್ದಂಗೆ ಅವೆಲ್ಲ ಹುಟ್ಟುತ್ತೆ. ಅಧಿಕಾರ ಬಂದಾಗ ಇದು ಇರುತ್ತಲ್ಲ, ಕೆಲವರು ದೂರ ಮಾಡೋದು ಇರುತ್ತಲ್ಲ, ಅವಾಗ ಬರುತ್ತೆ ಭಿನ್ನಮತ ಹುಟ್ಟುತ್ತೆ. ಹಾಗಾಗಿ ಭಿನ್ನಮತ ಆಗಿದ್ದು ಬಿಟ್ರೆ ನಮಗವ್ರಿಗೇನು ಅಂತ ಏನು ಇರಲಿಲ್ಲ. ಭಿನ್ನಮತ ಬರ್ಬೇಕಾದ್ರೆ ಇದೇ ಕಾರಣ, ಅಧಿಕಾರ ಸಿಕ್ತ ನಮ್ಮ ತುಳಿಯೋದು, ಅವಾಗ ಹೇಳಕ್ಕೆ ಬರಬಾರ್ದು, ಇವನು ಬೆಳಿಬಾರ್ದು ಅನ್ನೋದು ಬರುತ್ತಲ್ಲ, ಅವಾಗ ಇವೆಲ್ಲ ಶುರು ಆಗ್ತದೆ. ಬಿಟ್ರೆ ನಮಗವ್ರಿಗೇನು ಸಹ ಇದಿಲ್ಲ, ಆ ಥರ ಏನಿರಲಿಲ್ಲ. BJPಯಿಂದ ಟಿಕೆಟ್ ತಪ್ಪಿಸಿದ್ದು ಅವರೇ ಅಂತ ಒಂದು ಹಂತದಲ್ಲಿ ನೀವು ಮಾತಾಡ್ತಾ ಇದ್ರಿ. ಇಲ್ಲ ಬಿಡಿ, BJP ಟಿಕೆಟ್ ತಪ್ಪಿಸಿದ್ರು, ಯಡಿಯೂರಪ್ಪ ತಪ್ಪಿಸಿದ್ರು, ಮಕ್ಕಳು ತಪ್ಪಿಸಿದ್ರು, ಮಂತ್ರಿ ತಪ್ಪಿಸಿದ್ರು, ನಾನು ಎಲ್ಲ ರೀತಿಯೆಲ್ಲ ಕಟ್ಟಾಕಿದ್ರು, ಯಾವುದೇ ಕೊಡಬಾರ್ದು ಅವನಿಗೆ ಅಂತೇಳಿ. ಆಮೇಲೆ ಕುಮಾರ್ ಬಂಗಾರಪ್ಪ ಒಂದು ಸೊರಬಕ್ಕೆ ಹಾಕಿದ್ರು, ಇವನಿಗೆ ಸಾಗರ ಹಾಕಿದ್ರು, ಅಲ್ಲೂ ತಪ್ಪಿಸ್ಬೇಕಂತ ತಪ್ಪಿಸಿದ್ರು. ಪಕ್ಷ ನಾನೇ ಕಟ್ಟಿದ್ದೆ, ಅಲ್ಲಿ ತಪ್ಪಿಸಿದ್ರು. 10 ವರ್ಷ ರಾಜಕೀಯವನ್ನ ಸಂಪೂರ್ಣ ನನಗೆ ಹಾಳು ಮಾಡಿದವರು ಯಡಿಯೂರಪ್ಪ ಮಕ್ಕಳು ಮಾಡಿದ್ರು. ಅದರ ಜೊತೆಗೆ ಇವರು ಸೇರ್ಕೊಂಡಿದ್ರು, ಹಾಲಪ್ಪನವರು. ತೊಂದರೆ ಇಲ್ಲ, ಆದರೆ ಆ ತಾಲೂಕಿನ ಜನರನ್ನ ನಾವು ಬಿಟ್ಟಿರಲಿಲ್ಲ, ಅವ್ರ ಜೊತೆಗಿದ್ದೆ, ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರೇ. ಅದೇ ಹೇಳೋದಲ್ಲ, ಡಾಕ್ಟರ್ ರಾಜ್ಕುಮಾರ್ ಹೇಳಿದರು, ಅಭಿಮಾನಿಗಳೇ ದೇವರನ್ನೆಗೆ. ನನ್ನ ಕ್ಷೇತ್ರದ ಜನರೇ ನನಗೆ ದೇವ್ರ ಥರ. ಈಗ ಅವರೇ ಸಹಕಾರ ಕೊಟ್ಟು ಈ ಸರಿ ನನ್ನ ಗೆಲ್ಲಿಸಿದ್ದಾರೆ. ಹಾಗಾಗಿ ನಮಗೆ ಆ ಥರ ಎಷ್ಟೇ ತುಳಿದ್ರೂ ಸಹ ಜನ ನನ್ನನ್ನು ಎತ್ತಿದಾರಲ್ಲ, ಅದು ಜನ ನನ್ನನ್ನು ಮೇಲೆತ್ತಿದ್ದಾರೆ. ಹಾಗಾಗಿ ಅವ್ರ ಪರವಾಗಿ ಇರ್ತೀನಿ. ಬಿಟ್ಟರೆ ನನಗಿಂತ ಇವರಿಗೆಲ್ಲ ನಾನು ಮಸ್ಕ್ ಹಾಕಕ್ಕೆ ಹೋಗಲ್ಲ. ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮತ್ತಷ್ಟು ಮಾತನಾಡ್ತೀನಿ. ಅದಕ್ಕೂ ಮುನ್ನ ಒಂದು ಸಣ್ಣ ಅಸ್ಮಿತೆಗೆ ಕರ್ನಾಟಕ ನ್ಯೂಸ್ ಬೀಟ್ ಮುಡಿಪು.
ನಾವು ಲೆಫ್ಟು ಅಲ್ಲ ರೈಟು ಅಲ್ಲ, ಕೇವಲ ಸ್ಟ್ರೈಟು. ಕ್ರಿಯೇಟಿವಿಟಿ ಎಲ್ಲುಂಟು, ನಿತ್ಯ ಸುದ್ದಿಗಳ ಕರದಂಟು. ಭ್ರಷ್ಟರ ಭೇಟಿಗೆ ಆದ್ಯತೆ, ಹೊಸ ಸುದ್ದಿಗೆ ಪ್ರಾಧಾನ್ಯತೆ. ಜಿಡ್ಡು ವ್ಯವಸ್ಥೆಗೆ ಬೆಸಿ ಮುಟ್ಟಿಸೋದು ನಿಶ್ಚಿತ ನಿಶ್ಚಿತ. ಜನಪರ, ನೊಂದಪರ, ರೈತಪರ ಸುದ್ದಿಗೆ ಜಾಗ ಖಚಿತ. ಆಶೀರ್ವದಿಸಿ, ಹರಸಿ, ಹಾರೈಸಿರಿ ನೀವು. ಸ್ವಾಗತ. ಮತ್ತೆ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ಯಡಿಯೂರಪ್ಪನವರು ಕೆಜೆಪಿ ಮಾಡೋದಕ್ಕೆ ಹೊರಟಾಗ ನೀವು ಅವರಿಗೆ ಸಪೋರ್ಟ್ ಇಲ್ಲ, ಅದೇ ಹಾಲಪ್ಪನವ್ರು ಹೋದ್ರು, ನಾನು ಹೋಗಿಲ್ಲ. ಅದೇ ಕಾರಣಕ್ಕೆ ಇದೆಲ್ಲ ನಾನು ಬರಲಿಲ್ಲ ಅನ್ನೋದಕ್ಕೆ ಕಾರಣ ಒಂದು. ಆಮೇಲೆ ನಂದು ಪ್ರಬಲವಾದಂಥ ಒಬ್ಬ ಇವನು ಲೀಡರ್ ಆಗ್ತಾನೆ ಅನ್ನೋ ಅವರಿಗೆ ಭಯ ಇದೆ. ಅವರಿಗೆ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದು ಇದರಿಂದ ನನ್ನನ್ನು ಮುಗಿಸಿದ್ರು. ಬಿಟ್ರೆ ಮಂತ್ರಿ ಕೊಡಬಾರ್ದು, ಇನ್ನೊಂದು ಕೊಡಬಾರ್ದು, ಎಲ್ಲ ರೀತಿಗೂ ಮುಗಿಸಿದ್ರು. ರಾಘವೇಂದ್ರ, ಇದಕ್ಕೆಲ್ಲ ಕಾರಣ ರಾಘವೇಂದ್ರ. ಅವರಿಗೆ ನಾ ಬರಬಾರ್ದು, ನಾ ಮೇಲೆ ಹೋಗ್ಬಾರ್ದು, ಅವ್ರಿಗೆ ಅಣ್ಣ ಅನ್ಬೇಕು, ಅವ್ರ ಕಾಲಿಡಿಬೇಕು, ಅವ್ರ ಹತ್ರ ಇರಬೇಕು. ಆ ಮಸ್ಕ ಹಾಕೋದು ನನಗೆ ಬರಲ್ಲ. ಅಂದ್ರೆ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲೇ ನೀವು 2008ರಲ್ಲಿ ಬಿಜೆಪಿ. ನಾನು ಬಂಗಾರಪ್ಪನವರು ನನಗೆ ತಂದಿದ್ದು, ಬಂಗಾರಪ್ಪನವರು ಇವ್ರು ಯಾರು ತಂದಿದ್ದಲ್ಲ. 2004ರಲ್ಲಿ ಸಾಹೇಬ್ರು ನನಗೆ ತಂದು ಟಿಕೆಟ್ ಕೊಟ್ಟು ನಾನು ಗೆದ್ದು ಬಂದೆ. 2008ರಲ್ಲಿ ಯಡಿಯೂರಪ್ಪನವ್ರು ನನಗೆ ಅದೇ ಕಂಟಿನ್ಯೂ ಮಾಡಿದ್ರು. ಬಿಟ್ರೆ ನನಗೆ ಬಂದಿದ್ದು ಇವರಿಂದಲೇ. ಬಂಗಾರಪ್ಪ ಸಾಹೇಬ್ರು ಇಲ್ಲದ್ರೆ ಇವರೆಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರು, ಉಪಮುಖ್ಯಮಂತ್ರಿ ಆಗ್ತಿದ್ರು. ಅವಾಗ ಹಿಂದುಳಿದ ವರ್ಗ ಬಂದಿರೋದೇ 2004ರಲ್ಲಿ ಬಿಜೆಪಿ ಬಂದಿದ್ದು. ನಾವೆಲ್ಲ ಬಂದ ಮೇಲೆ ಬಿಜೆಪಿಗೆ ಶುರುವಾಗಿರೋದು, ಅವತ್ತು ಆಗಿರೋದು. ಬಿಟ್ರೆ ಇಲ್ಲಾಂದ್ರೆ ಇವ್ರು 40 ಸೀಟಲ್ಲೇ ಇರ್ತಿದ್ರು. ಬಂಗಾರಪ್ಪ ಸಾಹೇಬ್ರು ಬಂದ ಮೇಲೆ 70 ಸೀಟ್ ಆಗಿತ್ತು ಅವತ್ತು. ಆ 70 ಸೀಟು ಅಲ್ಲಿಂದ ಶುರುವಾಗಿದ್ದು ಇವರಿಗೆಲ್ಲ. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು, ಆ ನಂತರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿಗೆ ಶುರುವಾಗಿದ್ದು. ಬಿಟ್ರೆ ಆದರೂ ನಮ್ಮನ್ನು ತುಳಿದ್ರು. ಕಳೆದ ಈ ಲೋಕಸಭಾ ಚುನಾವಣೆಯಲ್ಲಿ ನೀವು ಭಾರಿ ದೊಡ್ಡ ಹರಸಾಹಸ ಪಟ್ರಿ ಅಂತ. ಅಂದ್ರೆ ರಾಘವೇಂದ್ರ ಅವರನ್ನು ಕೆಳಗಿಳಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ನೀವೆಲ್ಲರೂ ಕೂಡ, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಟ್ರಿ. ಗೀತಾ ಶಿವರಾಜ್ ಕುಮಾರ್ ಅಲ್ಲಿ ಅಭ್ಯರ್ಥಿ ಆಗಿದ್ರು ಕಾಂಗ್ರೆಸ್ ಇಂದ, ಏನೂ ಆಗಿಲ್ಲ. ರಾಘವೇಂದ್ರ ಅವ್ರಿಗೆ ಯಾವುದೇ ರೀತಿಯಲ್ಲಿ ಪೆಟ್ಟು. ಆ ಕಡೆಯಿಂದ ಈಶ್ವರಪ್ಪನವರು ಕೂಡ ಇದ್ರು, ನಾನು ಗೆದ್ದೆ ಗೆಲ್ತೀನಿ ಅಂತ. ಈ ಕಡೆಯಿಂದ ನೀವು ಕೂಡ ನಾವು ಗೆದ್ದೆ ಗೆಲ್ತೀವಿ ಅನ್ನೋದು ಏನಾಗುತ್ತೆ. ನಮ್ಮ ಇವರು ಗೀತಾಕ್ಕವರು ಪಾಪ ಅವರು ಭಾಳ ವರ್ಷದಿಂದ ಅಲ್ಲಿ ಹಿಂದೆ ನಿಂತಿದ್ರು. 10 ವರ್ಷದ ನಂತರ ಅಲ್ಲಿ ಬಂದರು. ಆಮೇಲೆ ಏನಾಗುತ್ತೆ, ಕೆಲವರಿಗೆಲ್ಲ ಇವರು ದೂರದಲ್ಲಿ ಇರ್ತಾರೆ, ಸಿಗ್ತಾರೋ ಇಲ್ಲ ಅನ್ನೋ ಭಾವನೆ ಏನೋ ಬಂದಿರ್ಬೋದು, ಗೊತ್ತಿಲ್ಲ. ಹಾಗಾಗಿ ನಮಗೆ ಆಯಿತು. ಒಂದು ಈ ಸರಿ ಮೋದಿ ಅಲೆ ಇತ್ತು ಅಲ್ಲಿ. ನಮಗೆ ಗೊತ್ತಲ್ಲ, ನಮ್ಮ ಉತ್ತರ ಕರ್ನಾಟಕ, ಉಡುಪಿ, ಮಂಗಳೂರು, ಶಿವಮೊಗ್ಗ ಈ ಕಡೆ ಸ್ವಲ್ಪ ಮೋದಿ ಹವ ಹೊಡಿತು. ಅದರಿಂದ ಏನಾಗಿತ್ತು, ಸ್ವಲ್ಪ ಚೇಂಜಸ್ ಆಯಿತು. ಅದರಿಂದ ನಮಗೆ ಅವತ್ತು ಸೋಲಾಯಿತು. ಬಿಟ್ಟರೆ ಇಲ್ಲಾಂದರೆ ರಾಘವೇಂದ್ರ ಸೋಲ್ಸೋಕ್ಕೆ ಏನು ತೊಂದರೆ ಇರಲಿಲ್ಲ. ಅವರಿಗೆ ಅಷ್ಟು ಪ್ರಬಲವಾಗಿ ಕೊಡ್ಲಿಕ್ಕೆ ಆಗಿಲ್ಲ. ಸರ್, ಭಾಳ ಪ್ರಮುಖವಾಗಿ ನೀವು ಬಿಜೆಪಿಯ ಮೂಲದವರು ಅಂದರೆ, ಆಮೇಲೆ ಸ್ವಲ್ಪ ಟೈಮ್ JDS ನಲ್ಲೂ ಕೂಡ ಇದ್ರಿ. ಈಗಿನ ಬಿಜೆಪಿ ಮತ್ತು ಆಗಿನ ಬಿಜೆಪಿಯ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಇಲ್ಲ, ಆವಾಗಿನ ಬಿಜೆಪಿ ಪಕ್ಷ ಬರಬೇಕು ಅಂತ ಹಾತೊರಿತಿದ್ರು. ಈಗಿನ ಬಿಜೆಪಿ ದುಡ್ಡು ಮಾಡಕ್ಕೆ ಹಾತೊರಿತಾ ಇದ್ದಾರೆ. ಇವರೆಲ್ಲ ದುಡ್ಡಿಗಾಗಿ ಹುಟ್ಟುಬಿಟ್ಟಿದ್ದಾರೆ. ದುಡ್ಡು ಮಾಡೋದೇ ಇವ್ರಿಗೆ ಇದಾಗ್ಬಿಟ್ಟಿದ್ದಾರೆ. ಈಗ ಮಾತಾಡಿದ್ರೆ ದುಡ್ಡು ಮಾಡಬೇಕು, ಅಷ್ಟು ಬಿಟ್ಟರೆ ಇವ್ರು ಏನಲ್ಲ, ಆ ಥರ ಇಲ್ಲ. ಅವತ್ತಿನ ಇವತ್ತಿಗೂ ಡಿಫ್ರೆಂಟ್ ಇದೆ. ಆಯ್ತಾ. ಯಡಿಯೂರಪ್ಪನವ್ರು ಇರಬಾರ್ದು ಕಡಿವಾಣ ಇತ್ತು. ಯಡಿಯೂರಪ್ಪ ಸಾಹೇಬ್ರು ಹೋದ್ಮೇಲೆ ಈಗ ಇವರೆಲ್ಲ ದುಡ್ಡು ಮಾಡಕ್ಕೆ ಹತ್ತುಬಿಟ್ಟಿದ್ದಾರೆ. ನಾನು ಬೇಕು, ನನಗೆ ಬೇಕು, ನನಗೆ ಬೇಕು ಅನ್ನೋ ರೀತಿಯಲ್ಲಿ. ಬಿಟ್ಟರೆ ಇವರೆಲ್ಲ ರಾಜಕಾರಣ ನನಗೆ ಗೊತ್ತಿದೆ. ಇವತ್ತಲ್ಲ ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ಭಾಳ ಡಿಫ್ರೆಂಟ್ ಇದೆ. ಯತ್ನಾಳ್ ಅವರು ಯಡಿಯೂರಪ್ಪನವರ ಮೇಲೆ ಕೋವಿಡ್ ಸಂದರ್ಭದಲ್ಲಿ ಬಹಳ ದೊಡ್ಡ ಆರೋಪ ಮಾಡಿದ್ರೆ 40,000 ಕೋಟಿ ಅಷ್ಟೆಲ್ಲ ಹಗರಣವನ್ನು ಯಡಿಯೂರಪ್ಪ ಏನು ಮಾಡಿದ್ರು ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರೆ ಏನಾದ್ರು ಕ್ರಮ ತಗೊಂಡಿದಾರ? ಏನು ಇಲ್ಲ. ನಿಮ್ಮದೇ ಸರ್ಕಾರ ಇದೆಯಲ್ಲ, ನಿಮ್ಮದೇ ಸರ್ಕಾರ ಅಲ್ಲ, ಅದು ಕಂಪ್ಲೇಂಟ್ ಕೊಡ್ಬೇಕಲ್ಲ.
ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ರೆ ಅದ್ರ ಮೇಲೆ ತಗೋಬಹುದು. ಅದು ಕೇಂದ್ರ ತಗೋಬೇಕು, ನಾವು ತಗೊಳಕ್ ಬರಲ್ಲ. ನಾವು ಏನು ಹಾಕ್ಬೋದು, SIT ಹಾಕಿ ಇದನ್ನ ಮಾಡ್ಬೋದು ಬಿಟ್ರೆ. ಅದನ್ನು ಮಾಡ್ತಿಲ್ವಲ್ಲ ಅಂತ. IT ಇಷ್ಟು ದೊಡ್ಡ ಅಮೌಂಟಿಗೆಲ್ಲ ಇಡಿ ಯಾರ್ಯಾರನೋ ಇಡಿ ಹಿಡಿತೀರಿ, ಯಾರು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತೀರಲ್ಲ, ಅದನ್ನು ಮಾಡ್ತಿಲ್ಲ ಅಲ್ಲ. ಯಾಕೆ ಮಾಡ್ತಿಲ್ಲ ನೀವು ಅಂದ್ರೆ ಅವರಿಗೆ ಬೇಕು, ಅವರು ಯಡಿಯೂರಪ್ಪನವ್ರು ಬೇಕು, ಅವ್ರ ಮಕ್ಕಳು ಬೇಕು. ಒಂದು ಜಾತಿ, ಪ್ರಬಲವಾದ ಜಾತಿ ಮುಟ್ಟಬಾರದು, ಅಂದ್ರೆ ಕಾಂಗ್ರೆಸ್ಗೆ ಬೇಕು ಅಂತ ಅಲ್ಲ, ಅವರಿಗೆ ಯಾರಿಗೆ BJP-ಅವರಿಗೆ ಅವ್ರಿಗೆ ಬೇಕಲ್ಲ, ಹಾಗಾಗಿ ಅವ್ರ ಕೈ ಹಾಕ್ಬಾರ್ದು ಅನ್ನೋ ಉದ್ದೇಶ ತಾನೆ. ಅದರಿಂದ ಅವ್ರೇನು ಮುಟ್ಟಲ್ಲ. ಲೋಕಸಭೆ ಚುನಾವಣೆ ಯಾವುದೇ BJP ನಾಯಕರ ಮನೆಗೆ ಅವ್ರು ಟಚ್ ಮಾಡೋದಿಲ್ಲ. ಯಾರು ಕಾಂಗ್ರೆಸ್ನವರಿಗೆ ಹೆದರ್ಸೋದು, ಅವ್ರ ಪಕ್ಷಕ್ಕೆ ಸೇರ್ಸಕ್ಕೆ ನೋಡೋಂಥದ್ದು ಪ್ರಬಲವಾಗಿ ಮಾಡ್ತಾರೆ ಬಿಟ್ರೆ ಇಡಿ IT ಎಲ್ಲ ಪೂರ್ತಿ ಹೆದರ್ಸಕ್ಕೆ ಇಟ್ಟಿರೋದು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ರಾಘವೇಂದ್ರ ಅವರ ಎದುರಿಗೆ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅದಕ್ಕೆ ಯಡಿಯೂರಪ್ಪ ಮತ್ತೆ ಸಿದ್ದರಾಮಯ್ಯ ನಡುವೆ ಇರುವಂತಹ ಒಂದು ರಾಜಕೀಯ ಒಳ ಒಪ್ಪಂದ, ಈ ತರದೆಲ್ಲ ಚರ್ಚೆ ಆಯ್ತು. ಇದೆಲ್ಲ ಹೌದಾ? ಅಂದ್ರೆ ಅಲ್ಲಿ ಒಂದು ಡಮ್ಮಿ ಕ್ಯಾಂಡಿಡೇಟ್ ಹಾಕೋದು, ಆಮೇಲೆ ಇವರಿಗೆ ಸಪೋರ್ಟ್ ಮಾಡೋದು ಇಂಡೈರೆಕ್ಟ್ಲಿ, ಆ ಥರ ಏನಿರಲಿಲ್ಲ. ಆ ಥರ ಡಮ್ಮಿ ಕ್ಯಾಂಡಿಡೇಟ್ ಏನಿರಲಿಲ್ಲ. ಅವರು ಶಿವರಾಜ್ ಕುಮಾರ್ ಅವ್ರ ಪತ್ನಿಯಾಗಿ ಒಳ್ಳೆ ಸ್ಟ್ರಾಂಗ್ ಇದ್ದರು. ಬಟ್ ಏನಂದರೆ ಜನರಲ್ ಏನಾಯ್ತು ಅಂದರೆ ಇವ್ರು ಬರ್ತಾರೋ ಇಲ್ಲೋ, 10 ವರ್ಷದ ನಂತರ ಈಗ ಬಂದಿದ್ದಾರೆ, ಮುಂದೆ ಹೇಗಪ್ಪ ಅನ್ನೋದು ಜನರಲ್ ಇತ್ತು ಬಿಟ್ರೆ ಪ್ರಬಲವಾಗಿ ಇತ್ತು, ಕ್ಯಾಂಡಿಡೇಟೇ ಇದ್ದರು ಅವರು. ಬಟ್ ಆ ಥರ ಏನು ಹೊಂದಾಣಿಕೆ ಏನಾಗಿರಲಿಲ್ಲ. ಸರ್, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿಯೂ RSSನ ಬಹಳ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ. ಅಂದ್ರೆ ಸಂಘದ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು, ನೇರವಾಗಿ ಹೇಳಿಲ್ಲ, ಸಂಘ ಸಂಸ್ಥೆ ಅನ್ನೋದನ್ನ ಹೇಳಿದ್ದೀರಿ. ಅಂದ್ರೆ ಪರೋಕ್ಷವಾಗಿ ಹೇಳ್ತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳಿಗೆ, ಕಾರ್ಯಕ್ರಮಗಳಿಗೆ ಸರ್ಕಾರಿ ಆವರಣದಲ್ಲಿ ಒಂದಿಷ್ಟು ಕಡಿವಾಣ ಹಾಕಬೇಕು ಅನ್ನುವಂಥ ಯೋಚನೆ ನಿಮ್ಮದು ಅಂತ. ನೋಡಿ, ನೀವು ಒಂದು ತಿಳ್ಕೊಳ್ಳಿ, ಇವ್ರದ್ದು ಸಂಘ ಇದೆ ಇರ್ಬೋದು ಅಲ್ವಾ. ನೀವು ಯಾವತ್ತೇ ಈಗ ಗಣೇಶ ಹಬ್ಬ ಮಾಡಿದ್ರೆ ಒಂದು ಪರ್ಮಿಷನ್ ತಗೋಬೇಕು. ನಮ್ದು ಯಾವ್ದಾದ್ರು ಕಾರ್ಯಕ್ರಮ ಅಲ್ಲ, ನಮ್ದು ಯಾವ್ದಾದ್ರು ಒಂದು ಇದು ಪರ್ಮಿಷನ್ ತಗೋಬೇಕು. ನೀವು ಶಾಲೆಯಲ್ಲಿ ಮಾಡಕ್ಕೆ ಹೋದರೆ ನಾಳೆ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು, JDSನವರು ಮತ್ತು ಬೇರೆಯವರು ನಮಗೂ ಒಂದು ಶಾಲೆ ಕೊಡ್ರಿ, ನಾವು ಅಲ್ಲಿ ನಾವು ಸಭೆ ಮಾಡ್ತೀವಿ ಅಂದರೆ ನಾಳೆ ಆ ಶಾಲೆ ಪರಿಸ್ಥಿತಿ ಏನಾಗ್ಬೋದು? ಹೌದಲ್ಲ? ನಿಮ್ಗೇನು ಒಂದು ಪರ್ಮಿಷನ್ ತೊಗೊಳಕ್ಕೆ ಏನು ಅಲ್ವಾ? ಒಂದು ಪೊಲೀಸ್ ಸ್ಟೇಷನ್ ನಮ್ಗೊಂದು ಗ್ರೌಂಡಿಗೆ ಒಂದು ಪರ್ಮಿಷನ್ ಕೊಡಿ, ಶಾಲೆ ಬೇಡಪ್ಪ, ಬೇರೆ ಕಡೆ ಪರ್ಮಿಷನ್ ತೊಗೊಳಕ್ಕೆ ಏನಪ್ಪ, ನೀವು ಬೇಡ ಅಂತೀವಿ ನಾವು, ಇಷ್ಟು ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಏನಾಗಿದೆ, ಹಿಂದೆ ಅವರು 100-200 ಜನ ಮಾತ್ರ ಮಾಡ್ತಾಯಿದ್ರು, ಅದು ಪಕ್ಕ RSS ಇದ್ರು. ಈ ಪುಡಾರಿಗಳು, ಯಾವ BJP ಕೆಲವು ಪುಡಾರಿಗಳೆಲ್ಲ ಸೇರ್ಕೊಂಡು ಚಡ್ಡಿ ಪ್ಯಾಂಟ್ ಹಾಕಕ್ಕೆ ಶುರು ಮಾಡಿದರು. BJP ಪುಡಾರಿಗಳೇ, ಬರ್ಕೊಳ್ಳಿ ನೀವು, ಏನಿಲ್ಲ, ಅವ್ರು ಶುರು ಮಾಡಿದ್ರು ನೋಡಿ, ಅಲ್ಲಿ ಶುರುವಾಗಿದ್ದು ಗೊಂದಲ. RSS ಅಲ್ಲಿ ಯಾವುದು ಗೊಂದಲ, ಅವರೆಲ್ಲ ಹೇಳಿದ್ದಾರೆ, RSS ಪ್ರಮುಖರು ಹೇಳಿದ್ದಾರೆ, ನಮ್ಮ ವಿಚಾರಕ್ಕೆ ನೀವು ಯಾಕೆ ಬರ್ತೀರಿ BJP-ಯವರು, ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಅವರು ಹೇಳಿದ್ದಾರೆ. ಸುರೇಶ್ ಗೌಡ ಮೊನ್ನೆ ಹಿಂದೆ ಒಂದು ಹೇಳಿಕೆ ಕೊಟ್ಟ ನೋಡಿದಾರೆ, ನೀವು ವಾಯ್ಸ್ ಕೇಳಿದಾರ? ಸಮರ್ಥನೆ ತಗೊಂಡ್ರು, ನನ್ನ ವಾಯ್ಸ್ ಅಲ್ಲ ಅಂತಾನೆ, ಅವನದೇ ವಾಯ್ಸು, ಅವ್ರದೇ ವಾಯ್ಸು, ಆಯ್ತಾ? ಯಡಿಯೂರಪ್ಪನವ್ರಿಗೆ ಮೋಸ ಮಾಡಿದ್ರು RSS ಅವರು, ಪಾಪಿಗಳು ಇವರು. ಅಂದ್ರೆ ರಾಜಕೀಯ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಇಳಿಸ್ತಾರೆ, ಅವರಂತ ಭ್ರಷ್ಟರು ಇಲ್ಲ. ಅವ್ರಿಗೆ ಎಷ್ಟು ಜಾಗ ಮಾಡಿಕೊಟ್ಟಿದ್ದಾರೆ RSSಗೆ, ಎಷ್ಟು ದುಡ್ಡು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಲ್ವಾ? ಸಹಜ, ಸತ್ಯ ಅದು. RSSಗೆ ಬಂದಾಗಿಂದ ಯಡಿಯೂರಪ್ಪನವ್ರು ನಾನು ನೋಡ್ದಂಗೆ ಇಲ್ಲಿ ಎಂಥದ ಇದಕ್ಕೆ ಹೋಗ್ತಿದ್ರಲ್ಲ, ಇಲ್ಲಿ ಕೃಪಾ ಏನೋ ಇದೆಯಲ್ಲ ಅವ್ರದ್ದು, ಕೇಶವ ಕೃಪಾ, ಅಲ್ಲಿ ಹೋಗೋದು ಅವ್ರಿಗೆ ದುಡ್ಡು ಕೊಟ್ಟು ಬರೋದು ಇರ್ಬೋದು, ಏನೋ ಗೊತ್ತಿಲ್ಲ. ಮತ್ತು ಅವ್ರಿಗೆಲ್ಲ ಜಾಗಗಳನ್ನು ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು, ನಂಗೆ ಗೊತ್ತಿದೆ. ಯಾರಿಗೆ ದುಡ್ಡು ಕೊಟ್ಟು ಬರೋದು? RSSನವ್ರಿಗೆ ಓಡ್ಬೋದು, ಅವನೇ ಹೇಳಿದಾನಲ್ಲ, RSS ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಜನ ಎಷ್ಟು ಆಸ್ತಿ ಕೊಟ್ಟಿದ್ದಾರೆ ನಮ್ಮ ಯಡಿಯೂರಪ್ಪನವರು, ನಂಗೆ ಗೊತ್ತಿದೆ ಅಂತ ಬಾಯಿ ಬಿಟ್ಟು ಹೇಳಿದ್ದಾನೆ. ಅಂದರೆ ಮಾಡಿದ್ದಾರೆ. ಹಾಗಾಗಿ RSS, ಹಿಂದಿನ RSS ಎಲ್ಲ ದುಡ್ಡು ಮಾಡಕ್ಕೆ ಕುಟ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ. ಹಾಗಾಗಿ RSS ದುಡ್ಡೇ ಅವರ. ಹಾಗಾಗಿ ನನಗೆ ಗೊಂದಲ ಆಗ್ತಿರೋದು ಏನಂದರೆ, ಈ BJP-ಯ ಪುಂಡ್ರುಗಳು ಯಾವಾಗ ಹಾಕಕತ್ತಿದ್ರು RSSಗೆ ತೊಂದರೆ ಆಗಿದೆ. ಇಲ್ಲಾಂದ್ರೆ ಯಾವುದೇ ತೊಂದರೆ ಇಲ್ಲ, ನಾವು RSS ಬಗ್ಗೆ ಚಕ್ರ ಎತ್ತಲಿಕ್ಕೆ ಹೋಗೋದಿಲ್ಲ ಅವಾಗ. ಸರ್, ನಿಮ್ಮ ಸಹೋದ್ಯೋಗಿ ಪ್ರಿಯಾಂಕ್ ಖರ್ಗೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ನಿಮ್ಮ ಯಾವ ನಾಯಕರು ಅವರಿಗೆ ಸಪೋರ್ಟ್ ಆಗಿ ನಿಲ್ಲುವಂತ ಪ್ರಯತ್ನವನ್ನೇ ಮಾಡಿಲ್ಲಲ್ಲ. RSS ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಲಿ ಅಥವಾ ಅವರ ವಾದಕ್ಕೆ ನಿಲುವಿಗೆ ಯಾರು ಕೂಡ ಮಾತಾಡಿಲ್ಲ. ನಾನು ಹೇಳೋದೇನೆಂದರೆ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದೇನು, ನೀವು ಒಂದು ಪರ್ಮಿಷನ್ ತಗೊಳ್ಳಿ ಆಯ್ತಾ, ಪರ್ಮಿಷನ್ ತೊಗೊಳ್ಳಿ ಅಂತೇಳಿ ಅವ್ರು ಹಂಗೆ ಅಂದ ತಕ್ಷಣ ನೀವು ಮುಸ್ಲಿಮ್ಸಿಗೆಲ್ಲ ಪರ್ಮಿಷನ್ ತೊಗೊಳ್ತಾರಲ್ಲ ಕೇಳಿದ್ರು ಅವರಲ್ಲ. ಅದಕ್ಕೇನು ಹೇಳಿದ್ರು, ಮುಸ್ಲಿಮ್ಸು ಪರ್ಮಿಷನ್ ತಗೋಬೇಕು, ನೀವು ಪರ್ಮಿಷನ್ ತಗೊಳ್ಳಿ, ಯಾರ್ಯಾರು ಕಾರ್ಯಕ್ರಮ ಮಾಡ್ತಾರೆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಂಘಟನೆಗಳು ಯಾರೇ ಇದ್ರು ಒಂದು ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ಯಾರೆ. ಇದರಲ್ಲಿ ಏನು ತಪ್ಪಿದೆ? ತಗೊಳ್ಳೋದು ಬೇಡವಾ? ಹಂಗಾರೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ತೀರಾ ನೀವು? ಅದು ಯಾರು ಕೊಡ್ತಾರೆ? ಕೊಡಬಾರ್ದು. ಅದಲ್ಲ, ಯಾರಿಗೂ ಕೊಡೋದು ಬೇಡ್ರಿ. ಈಗ ನಮಗೆ ನಾವೇನಾದ್ರು ಒಂದು ಸಭೆ ಮಾಡಬೇಕಾದ್ರೆ ನಾನು ತಾಲೂಕಲ್ಲಿ ಪರ್ಮಿಷನ್ ತಗೋಬೇಕು,
ಅಲ್ವಾ? ಗ್ರೌಂಡ್ ಪರ್ಮಿಷನ್ ತಗೋಬೇಕು, ಪೊಲೀಸ್ ಪರ್ಮಿಷನ್ ತಗೋತೀವಿ ಅಲ್ವಾ? ಪಕ್ಷದ ಕಾರ್ಯಕ್ರಮಕ್ಕೂ ತಗೊಳ್ತೀವಲ್ಲ. ಗಣೇಶ ಇಡಬೇಕಾದ್ರೆ ಪರ್ಮಿಷನ್ ಇಲ್ಲದೆ ಕೊಡಲ್ಲ ಅಲ್ವಾ? ಎಲ್ಲ ಕಾರ್ಯಕ್ರಮಕ್ಕೂ ತಗೋಬೇಕಾದ್ರೆ ಅದೇ ನೀವು ಯಾಕೆ ತಗೊಳ್ಳಲ್ಲ? ನಿಮ್ದೇನು ಸ್ಪೆಷಲ್ ಏನು ಮೇಲ್ಗಡೆ ದೇವರಾಗಿ ಇಳಿದು ಬಂದಿರಾ ನೀವು? ಇಲ್ಲಲ್ಲ, ತಗೊಳ್ಬೇಕು, ತಗೊಳ್ಳಿ. ನಮ್ಮಲ್ಲಿ ಕೇಳಿದ್ರು, ಕೇಳಿ ಇಲ್ಲ, ನಮ್ಮ ನಿರಾಕರಣೆ ನಾವು ಯಾವತ್ತೂ ಅವ್ರಿಗೆ ನಿರಾಕರಣೆ ಮಾಡಿಲ್ಲ. ಅವರು ಈ ಸರಿ ಸ್ಪೆಷಲ್ ಏನು ಗೊತ್ತಾ ಅವ್ರದ್ದು? ಇಲ್ಲ, ನಾವು ಮಸೀದಿ ಮುಂದೆ ಹೋಗ್ಬೇಕು, ನಾವು ಮಸೀದಿ ಹತ್ರ ನಾವು ಇದು ಏನು ನಿಮ್ಮ ಪಥಸಂಚಲನ ಮಾಡಬೇಕು ಅಂತ ಹೊಂಟ್ರು. ನನಗೆ ಕೇಳಿದರು, ಅಲ್ಲ ಮರ್ರ ಅಲ್ಲ ಅಷ್ಟು ಆ ಸಂಧಿ ಮಸೀದಿ ಯಾಕೆ ಹೋಗ್ತಾರೆ? ಮೇನ್ ರೋಡಲ್ಲಿ ಕೊಟ್ಟರೆ ಅನುಕೂಲ ಆಗ್ತತ್ತಲ್ಲ ಅಂತ ಕೇಳಿದೆ ಇನ್ಸ್ಪೆಕ್ಟರ್ಗಳಿಗೆ. ಇಲ್ಲ, ಕೇಳ್ತಾ ಇದ್ದಾರೆ ಸರ್. ಕೊಡ್ರಿ, ಏನು ತಪ್ಪೇನಿದೆ? ಮಸೀದಿ ಹತ್ರ ಹೋಗ್ತಾರಾ? ಅಥವಾ ಅದ್ರ ಒಳಗೆ ಹೋಗ್ಲಿ, ಬೇಕಾದ್ರೆ ಕೊಡ್ರಿ ಅಂದೆ. ಮಸೀದಿ ಒಳಗಾರು ಹೋಗಿ ಬರಲಿ, ನೋಡೋಣ, ಅವ್ರು ಅದನ್ನು ನೋಡ್ಕೊ ಬರಲಿ, ಕೊಡ್ರಿ ಅಂದೆ. ಕೊಟ್ರು, ಮಸೀದಿ ಹತ್ರ ಹೋದ್ರು ಅವರು. ಆಯ್ತಾ? ಇವರು ಹಿಂದೆ ಮುಸ್ಲಿಮ್ಸರು ಇದಕ್ಕೆ ಹೋಗ್ಬೇಕಾದ್ರೆ, ಅವರು ಇದು ಮೆರವಣಿಗೆ ಹೋಗ್ಬೇಕಾದ್ರೆ ನಮ್ಮ ದೇವಸ್ಥಾನ ಮುಂದೆ ಬೇಡ ಅಂತ ಅರ್ಜಿ ಕೊಟ್ಟಿದ್ರು ಹಿಂದೂ ಸಂಘಟನೆಗಳು, RSS ಎಲ್ಲ. ಅದಕ್ಕೆ ನಾನು ಹೇಳಿದೆ, ಅವರಿಗೂ ಕೊಡಿ ಅಂತ ಅವಾಗ ಹೇಳಿದ್ದೆ. ಅವರು ಪಾಪ ಅವರು ಮುಸ್ಲಿಮ್ಸು ಅಲ್ಲಿ ಹೋಗಲಿ, ಅವರು ದೇವ್ರು ನೋಡ್ಕೊಂಡು ಹೋಗಲಿ, ಅವರಿಗೂ ಕೊಡಿ, ಇವರು ಮಸೀದಿ ನೋಡ್ಕೊ ಬರಲಿ ಅಂತ ಕೇಳಿದೆ. ಹೆಂಗೆ ಕೊಟ್ಟಿದ್ದೀವಿ ನಾವು, ಎಲ್ಲೂ ಅಡಚಣೆ ಎಲ್ಲೂ ಹಾಕಿಲ್ಲ, ಯಾವುದೇ ತೊಂದರೆನೂ ನಾವು ಕೊಟ್ಟಿಲ್ಲ, ಇಲ್ಲಿವರೆಗೂ ಕೊಟ್ಟಿಲ್ಲ. ಅಲ್ಲೆಲ್ಲೋ ನಮ್ಮ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಅವ್ರು ಕೊಟ್ಟಿದ್ರು ಬಿಟ್ಟರೆ ನಾವೆಲ್ಲೂ ಇದು ಮಾಡೋಕ್ಕೆ ಹೋಗಿಲ್ಲ. ಅಂದ್ರೆ ಅವರು ನೇರವಾಗಿ ಆರೋಪ ಮಾಡ್ತಾರೆ, RSS ನಿಂದ ನಂಗೆ ಬೆದರಿಕೆ ಕಾಲ್ ಬರ್ತಾ ಇದೆ, ನನ್ಗೆ ಬೆದರಿಸ್ತಿದ್ದಾರೆ. ಯಾರು ಮಾತಾಡಿಲ್ಲ ನಿಮ್ಮವರು? ಅಂದ್ರೆ ಒಂದಿಷ್ಟು ಜನ, ಸಿದ್ದರಾಮಯ್ಯನವರು ಮಾತಾಡಿದ್ರು, ಆಮೇಲೆ ದಿನೇಶ್ ಗುಂಡೂರಾವ್ ಅವರು, ಆಮೇಲೆ ಸಂತೋಷ್ ಲಾಡು, ಒಂದಿಷ್ಟು ಜನ ಬಿಟ್ರೆ ಬೇರೆ ಯಾರು ಧ್ವನಿಯೇ ಎತ್ತಿಲ್ಲ. ಅಂದ್ರೆ ಒಬ್ಬ ದಲಿತ ನಾಯಕನ ಪರವಾಗಿ ಧ್ವನಿ ಎತ್ತೋದಕ್ಕೆ ನಿಮ್ಗೆ ಯಾರಿಗೂ ಇದೇ ಆಗಿಲ್ವಾ? ಅಥವಾ ನಿಮ್ಮ ಕಾಂಗ್ರೆಸ್ನ ಮೂಲ ಸಿದ್ಧಾಂತವನ್ನ ಒತ್ತಿ ಹೇಳೋದಕ್ಕೆ ನೀವು ಯಾಕೆ ಸೋಲ್ತಾ ಇದ್ದೀರಿ? ಆ ಥರ ಏನಿಲ್ಲ, ನಮ್ಮ ಹೆದರಿಕೆಗೆಲ್ಲ ಯಾರು ಹೆದರುವಂಥ ಪ್ರಶ್ನೆ ಇಲ್ಲ. ನಾನು ಇಂಥ ಹೆದರಿಕೆಗಳಿಗೆಲ್ಲ ಯಾರು ಹೆದರೋಲ್ಲ. ಪ್ರಿಯಾಂಕಾ ಖರ್ಗೆ ಹೆದರಿಸಿದವರು ಯಾರೇ ಯಾವನೋ ಒಬ್ಬ ಕಿತ್ತೋದವ ಹೆದರಿಸ್ಬಿಟ್ರೆ ಹೆದರೋಕ್ಕಾಗಲ್ಲ, ಅವೆಲ್ಲ ಯಾವುದೂ ನಡೆಯಲ್ಲ. ನಮ್ಮದೇ ಸರ್ಕಾರ ಇದೆ. ಈ ಹೆದರಿಕೆ ಬೆದರಿಕೆಗೆ ನಾವು ಹೆದರೋರಲ್ಲ ಬಿಡಿ, ಅವೆಲ್ಲ ನಡೆಯಲ್ಲ. ಅವೆಲ್ಲ ನೀವು ಮುಸ್ಲಿಮ್ಸಿಗೆ ಇವರಿಗೆ ಹೆದರ್ಸಕ್ಕೆ ಹೋದಂಗೆ ನಮಗೆಲ್ಲ ಹೆದರ್ಸಕ್ಕೆ ಹೋಗಬೇಡಿ. ಅದೆಲ್ಲ ಪ್ರಬಲ ಇವರೆಲ್ಲ ಮಾಡ್ತಾರೆ, ಹಿಂದೂ ಸಂಘಟನೆಗಳಲ್ಲಿ ಮಾಡ್ತಾರಲ್ಲ, ಹಂಗೆ ನಮ್ಗೆ ಹೆದರ್ಸಕ್ಕೆ ಹೋಗಬೇಡಿ, ಇದೆಲ್ಲ ನಡೆಯೋದಲ್ಲ. ಖರ್ಗೆ ಅವ್ರು ಹೇಳಿರೋದಕ್ಕೆ ನನ್ನ ಒಪಿನಿಯನ್ ಏನಂದರೆ, ಪರ್ಮಿಷನ್ ತಗೊಳ್ಳಿ ಹೇಳಿದ್ದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಷ್ಟೇ. ಸೊ ಬಹಳ ಪ್ರಮುಖವಾಗಿ ಈ ಧರ್ಮಸ್ಥಳದ ವಿಚಾರ, ಈ ಸರ್ಕಾರ ಬಂದಾಗ SIT ರಚನೆ ಆಯಿತು, ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದ ಸೃಷ್ಟಿಯಾಯಿತು ಅಂತ. BJP ಮತ್ತು JDS ನಿಂದ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆಯೂ ಕೂಡ ನಡೀತು. ಅಂದರೆ ಕಾಂಗ್ರೆಸ್ನ ಪ್ರಮುಖವಾಗಿ DK ಬಣದಲ್ಲಿ ಗುರುತಿಸಿಕೊಂಡಿರುವಂಥವರು ಕೆಲವರು ಅಲ್ಲಿಗೂ ಕೂಡ ಧರ್ಮಸ್ಥಳ ಯಾತ್ರೆ ಮಾಡ್ತು, ನಾವು ಇದ್ದೇವೆ, ಕಾಂಗ್ರೆಸ್ನಿಂದಲೂ ಕೂಡ ಧರ್ಮಸ್ಥಳದ ಪರವಾಗಿ ಇದ್ದೇವೆ ಅಂತ. ಯಾಕೆ ಈ ಇಬ್ಬಂದಿತನ ಕಾಂಗ್ರೆಸ್ನಲ್ಲಿ? ನೋಡಿ, ಇವತ್ತು ಆ ಕೇಸಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಾಗೆ ನಾವು ಮಾಡಿದ್ದಲ್ಲ, ಗೊತ್ತಾಯ್ತಾ? ಒಂದು ತಿಳ್ಕೊಬೇಕು ಭಾಳ ಜನ. ಇದನ್ನು ಯಾವ ಆರೋಪಿ ಇದ್ದಾನೆ ಅವತ್ತು, ನೂರಾರು ನಮ್ಮ ಹೆಣಗಳು ಹೂತಿದೆ, ನಾವು ಕೋರ್ಟಿಗೆ ಹೋಗಿ ಆದೇಶ ತಗೊಬಂದಿದ್ದು, ಗೊತ್ತಾ? ನಮ್ಗೆ ಆದೇಶ ಕೊಡಬೇಕಂತ ಕೇಳಿದಾಗ ಕೋರ್ಟ್ ಆದೇಶ ಕೊಟ್ಟರು, ಇಷ್ಟೊಂದು ಹೆಣ ಹೂತಿದ್ದಾರೆ ಅಂತಲ್ರಿ ನೋಡ್ರಿ ಅಂತ. ಅದು ಕೋರ್ಟಲ್ಲಿ ಯೋಚನೆ ಮಾಡೋದು ಅವ್ರು ಬಿಟ್ಟಿದ್ದು, ಜಡ್ಜ್ಗಳು ಸಾಹೇಬರು ಮಾಡಬೇಕಾಯ್ತು, ಏನೂ ಗೊತ್ತಿಲ್ಲ, ಅದು ನಾವು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಬ್ಬ ಅನಾಮಿಕ ಕೊಟ್ಟಾಗ ಒಂದು ಕ್ಷೇತ್ರ ನೋಡ್ಕೊಳ್ಳೋದು ಇದು ಒಳ್ಳೇದಿತ್ತು ಅಂತ ನನಗೆ ಅನಿಸ್ತು, ಭಾವನೆ. ಬಟ್ ಅವ್ರು ಹೇಳಿದಾಗ ಕೊಟ್ಬಿಟ್ರು. ಕೊಟ್ಟಾಗ ನೂರಾರು ಅಗಿತೀನಿ ಅಂದಾಗ ನೀವು ಏನು ಮಾಡ್ಬೇಕು ಹೇಳಿ? ಅವನಿಗೆ ಒಪ್ಸೋಕ್ಕಾಗೋದಲ್ಲ. ಆವಾಗ ನಾವು SIT ರಚನೆ ಮಾಡಿ ಅದಕ್ಕೆ ಇರಲಿ, ಅದು ಕೊಟ್ಟಿದ್ದು ಬಿಟ್ಟರೆ ನಮ್ಮ ಉದ್ದೇಶ ಏನು? ಧರ್ಮಸ್ಥಳದ ಹಾಳು ಮಾಡಬೇಕು, ಧರ್ಮಕ್ಕೆ ಕ್ಷೇತ್ರ ಇದು ಮಾಡಬೇಕು ಅನ್ನೋದು ನಮ್ಗೆ ಇರಲಿಲ್ಲ, ನಮಗೆ ಯಾವತ್ತೂ ಇಲ್ಲ. ನಾವು ಧರ್ಮಸ್ಥಳ ಪರವಾಗಿ, ನಾವು ಹೆಗ್ಡೆಯವ್ರ ಪರವಾಗಿ, ನಾವು ನಂಬಿಕೆ ಇರುವಂಥ ಒಂದು ಪವಿತ್ರವಾದಂಥ ಇವತ್ತು ನೀವು ಹೆಗ್ಡೆಯವ್ರ ಪರವಾಗಿ ಇದ್ದೀರಿ, ನಾವು ಹೆಗ್ಡೆಯವ್ರ ಪರವಾಗಿ. ಅವ್ರ ಮೇಲೆ ದೊಡ್ಡ ಆರೋಪ ಇದೆ, ಇರಲಿ ಏನೇ ಇರ್ಬೋದು, ಅದು ಆಮೇಲೆ ನಾವು ದೇವಸ್ಥಾನ ಪರವಾಗೂ ಇದ್ದೀವಿ, ಆಯಿತಾ? ಇಂಥದ್ರಲ್ಲಿ ಏನು ತಪ್ಪೇನಿದೆ? SIT ಮಾಡಿದ ಏನು ತಪ್ಪು? 15 ದಿವಸ ಆಗುವರೆ ಸುಮ್ಮನೆ ಇದ್ರು ಇವರು. ಸೌಜನ್ಯ ಪರ ಹೋರಾಟಗಾರರು ಕಳೆದ 13 ವರ್ಷಗಳಿಂದ ಅವರ ಮೇಲೆ, ಅಂದ್ರೆ ಹೆಗ್ಡೆಯವರ ಮೇಲೇನೆ ಆರೋಪವನ್ನು ಹೊರಿಸಿಕೊಂಡು ಇವತ್ತಿನವರೆಗೂ ಹೋರಾಟ ಮಾಡ್ತಾ ಇದ್ದಾರೆ. ನೋಡಿ, ಅದ್ರ ಬಗ್ಗೆ ಒಬ್ಬ ಜವಾಬ್ದಾರಿಯುತ ನಾಯಕರಾಗಿ ಪರವಾಗಿ ಇದ್ದೇನೆ. ಅಲ್ಲ, ನಾನು ನೋಡಿ, ನಾನು ಧರ್ಮಸ್ಥಳ ಪರವಾಗಿ, ನಾನು ಇವತ್ತು ಧರ್ಮಸ್ಥಳ ಪರವಾಗಿದ್ದೀನಿ. ಅದ್ರ ಬಗ್ಗೆ ಏನಾರು ಇದ್ದರೆ ನೀವು ಕೇಸ್ ಮೂಲಕ ಏನು ಬೇಕಾದ್ರೂ ಮಾಡಿ. ಸೌಜನ್ಯ ಕೇಸಲ್ಲಿ ಯಾರ ಆರೋಪಿ ಆದ್ರೆ ಏನು ಬೇಕಾದ್ರೂ ಮಾಡಿ ಅರೆಸ್ಟ್ ಮಾಡಿ, ನಾವು ಬೇಡ ಅನ್ನಲ್ಲ, ನಾವು ಸಪೋರ್ಟ್ ಕೊಡ್ತೀವಿ, ನಮಗೆ ಇಲ್ಲ ಅಂತಿಲ್ಲ. ಸೌಜನ್ಯ ಕೇಸಲ್ಲಿ ಎಷ್ಟು ವರ್ಷ ಆಯಿತು? ಯಾಕೆ ಇಷ್ಟು ವರ್ಷ ಸರ್ಕಾರ ಬಂದು ನೀವು ಯಾರು ಏನು ಮಾಡಲಿಲ್ಲ? ಯಾಕೆ ಸುಮ್ಮನೆ ಇದ್ರು ಅವರೆಲ್ಲ? ಇವಾಗ SIT ರಚನೆ ಆದ ತಕ್ಷಣ ಈ BJP ಉರಿಕತ್ತ. ಇವತ್ತು ಇವತ್ತು ಹೆಗ್ಡೆ ಕಾಂಗ್ರೆಸ್ ಸರ್ಕಾರವೇ CBIಗೆ ಒಪ್ಪಿಸಿತ್ತು,
ಕಳೆದ 2023ರಲ್ಲಿ CBI ರಿಪೋರ್ಟ್ ಬಂತು. ಸಂತೋಷ್ ರಾವು ನಿರಪರಾಧಿ ಅನ್ನುವಂಥ ಅವನೇ ಅಪರಾಧಿ ಅಂತ ಹೇಳೋದಕ್ಕೆ ಸಾಕ್ಷ್ಯಗಳಿಲ್ಲ ಅನ್ನುವಂಥ ರಿಪೋರ್ಟ್ ಏನ್ ಮಾಡ್ತಾರೆ ಅದಕ್ಕೆ? ಅದಾದ ಬಳಿಕ ಸೌಜನ್ಯ ಹೋರಾಟಗಾರರು ಹೇಳಿದ್ರು ಮರು ತನಿಖೆಯನ್ನು ಒಪ್ಪಿಸಬೇಕು ಅಂತ. ಸೌಜನ್ಯ ಹೋರಾಟಗಾರರು ಎಷ್ಟು ಮಾಡಿದ್ರು ನನಗೆ ಗೊತ್ತಿಲ್ಲ, ಅವ್ರು ಹೋರಾಟ ಮಾಡಿದ್ದಾರೆ. ಆದರೆ CBI ಆದ್ಮೇಲೆ ಇದಾಯ್ತು, ಕೇಸ್ ಹೋಯ್ತಾ, ಅದಾಯ್ತಾ ನೋಡಿದ್ರೆ ಪ್ಯಾರಾಸ್ಮೆಸ್ತ ಕೇಸು ಹಾಗೆ ಆಯ್ತಲ್ಲ. ಇವರಷ್ಟು ಗದ್ದಲ ಮಾಡಿ ಹಿಂದುತ್ವದ ಬಗ್ಗೆ ಹೋರಾಡಿ ಬಾಯಿ ಹರ್ಕೊಂಡ್ರು, ಅದು CBI ಕೊಟ್ಟ ಮೇಲೆ ಸಹಜ ಕೇಸ್ ಅಂತ ಹೋಯ್ತಲ್ಲ. ಹಾಗೆ ಇದು ಆಗಿದೆ. ನನಗೇನಿಲ್ಲ ಸೌಜನ್ಯ ಕೇಸ್ ಬಗ್ಗೆ, ನಾವು ಇವತ್ತಿಗೂ ನಾವು ಆಯಾ ಹುಡುಗಿ ಬಗ್ಗೆ ಇದಿದೆ ಏನು ಅನ್ಯಾಯ ಆಗಿದ್ದ ಬಗ್ಗೆ ಹೋರಾಟಕ್ಕೆ ಅವ್ರು ಏನೋ ಇದ್ದರೆ ನಮಗೇನು ಅಭ್ಯಂತರ ಇಲ್ಲ. ನಮಗೆ ಧರ್ಮಸ್ಥಳ ಅಂತ ಬಂದಾಗ, ಕ್ಷೇತ್ರ ಬಂದಾಗ ಅಂತ ಎಲ್ಲರಿಗೂ ಒಂದು ಬೇಸರ ಆಗುತ್ತೆ. SIT ಕೊಟ್ಟಿದ್ದರಿಂದ ಇವತ್ತು ಧರ್ಮಸ್ಥಳ ಹೆಗಡೆಯವರು ಹೇಳಿದ್ದಾರೆ, ಏನು ಹೇಳಿದರು, ನಮಗೆ SIT ಬಂದ ಮೇಲೆ ನಮಗೆ ಏನೇನು ನಡೆದಿದೆ ಮುಕ್ತವಾಗಿ ನಮ್ಮ ದೇವಸ್ಥಾನ ಮುಕ್ತವಾಗಿ ಇರಲಿಕ್ಕೆ ಅನುಕೂಲ ಆಗಿ ಕೊಟ್ಟಿದ್ದಾರೆ, ಅಭಿನಂದನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರ ಮಗ ಅವರು ತಮ್ಮನೂ ಬಂದು ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಅಂದರೆ BJPಯವರು ಧರ್ಮ ಆಧಾರಿತವಾಗಿ ಹೋದರು. ಅಂದರೆ ಧರ್ಮಸ್ಥಳದಲ್ಲಿ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದ ಒಬ್ಬ ಮುಸ್ಲಿಮ್ಸ್ ಒಬ್ಬ ಇದ್ನಲ್ಲ, ಅವನ ಇಟ್ಕೊಂಡು ಇವ್ರು ಹೋಗಿರೋದು. ಅವನಿಂದ ಯಾರೋ ದುಬೈಯಿಂದ ದುಡ್ಡು ಬಂತು, ಬೇರೆ ಕಡೆಯವರು ಬಂದ್ಬಿಟ್ರು, ಅವ್ರು ಆಕ್ರಮಣ ಮಾಡಕ್ಕೆ ಕೊಟ್ಟಿದ್ದಾರೆ, ಅವರು ಈ ಹಿಂದೂ ದೇವಸ್ಥಾನ ಮೇಲೆ ಇದು ಮಾಡಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಇವರು ಬೊಗಳೆ ಬಿಡಕ್ಕೆ ಹತ್ತಿದ್ರು. ದೊಡ್ಡ ಮಟ್ಟಿಗೆ ಪ್ರಚಾರ ತಗೊಳ್ಳೋಕ್ಕೆ ಹಿಂದುತ್ವ ಪ್ರಚಾರ ಮಾಡಕ್ಕೆ ಹೋದ್ರು, ಬಿಟ್ರೆ ಬೇರೆ ಏನೂ ಇಲ್ಲ. ನೀವು ಹೋದ್ರಲ್ಲ ಅಂತ ನಮ್ಮಲ್ಲೂ ಹೋಗಿದ್ದಾರೆ, ಏನು ಅದನ್ನು ತಪ್ಪೇನಿದೆ? ಈಗ ಧರ್ಮಸ್ಥಳದ ಬಗ್ಗೆ ನಮ್ಮ ಸರ್ಕಾರದನ್ನು ಏನಾದ್ರು ತಪ್ಪು ಮಾಡಿದರೆ ನಾನು ಹೇಳಿದ್ದೇನೆ, ನಾನು ಇದರಲ್ಲಿ ನಮ್ಮ ಶಾಸಕಾಂಗ ಸಭೆಯಲ್ಲಿ ಹೇಳಿದ್ದೇನೆ, ಧರ್ಮಸ್ಥಳ ಧಾರ್ಮಿಕ ಕ್ಷೇತ್ರ ಇರುವಂಥದ್ದಲ್ಲಿ ಯಾವುದೇ ಅಡಚಣೆ ಆಗಬಾರ್ದು, ಇದಕ್ಕೆ ಏನಾದ್ರು ಒಂದು ನಿಲುವು ತಗೊಳ್ಬೇಕು, SIT ಮೂಲಕ ನೀವು ಬೇಗ ಮುಕ್ತಾಯ ಮಾಡಿಕೊಡಿ ಅಂತ ನಾನು ಕೇಳಿದ್ದೀನಿ. ಅದರಲ್ಲಿ ತಪ್ಪೇನಿಲ್ಲ. ಧಾರ್ಮಿಕ ಕ್ಷೇತ್ರಗಳಿಗೆ ನಮ್ಗೆ ಯಾವುದೇ ಅಡಚಣೆ. ಆದರೆ ಈ ಪಾಪಿಗಳು ಇವತ್ತು ಯಾರು BJPಯವರು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಮಾಡ್ತಾರಲ್ಲ, ಇದೇ ಸಿಗಂದೂರು ದೇವಸ್ಥಾನನ ಒಂದು ನಡೀತಾ ಇದ್ದದನ್ನ ಧಾರ್ಮಿಕ ಕ್ಷೇತ್ರ ಅದನ್ನು ಮುಜರಾಯಿಗೆ ಬರೆದು ಬಿಟ್ರು ಇದೇ ಪಾಪಿಗಳು, ಇವರೇ, ಇದೇ ಯಡಿಯೂರಪ್ಪ ಮಕ್ಕಳಿಗೆ ಹಾಲಪ್ಪ ಎಲ್ಲ ಸೇರಿ ಇದೆ ಇವರೇ. ಅದನ್ನ ಯಾಕೆ ಮಾಡಿದ್ರಿ ನೀವು? ಅಂದರೆ ಇವ್ರಿಗೆ ಏನು ಗೊತ್ತಾ, ಇವರು ಹಿಂದುತ್ವ ಅನ್ನೋದು ಹಾಗೆ ಹಿಂದೂ ದೇವಸ್ಥಾನಗಳಿಗೂ ಸಹ ಕೊಲೆ ಮಾಡುವಂಥ ಕೆಲಸವನ್ನು ಇವ್ರು ಮಾಡ್ತಾರೆ. ಅದರಿಂದ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆಯೂ ಕೂಡ ಮುಜರಾಯಿ ಇಲಾಖೆಗೆ ಅದಿದೆಲ್ಲ ಚರ್ಚೆಯೂ ಕೂಡ ಆಗ್ತಾನೆ ಇರುತ್ತೆ. ಇಲ್ಲ, ಅದು ನೋಡಿ, ಧರ್ಮಸ್ಥಳ ಇವತ್ತು ಹಿಂದೆ ಭಾಳ ವರ್ಷಾಂತರದಿಂದ ಕಟ್ಕೊಬಂದಿರೋ ದೇವಸ್ಥಾನ. ಅಂಥ ಒಂದು ದೇವಸ್ಥಾನವನ್ನು ಅವರೇ ನಡ್ಸ್ಕೊಂಡು ಬಂದಿರೋದನ್ನ ಮುಜರಾಯಿ ಮಾಡಲಿಕ್ಕೆ ಬರೋದಿಲ್ಲ. ಅವೆಲ್ಲ ಆ ಧಾರ್ಮಿಕ ಕ್ಷೇತ್ರ ಅವ್ರು ನಡ್ಸ್ಕೊಂಡು ಬಂದಿರೋದು. ಯಾರೋ ಕಟ್ಟಿರೋ ದೇವಸ್ಥಾನನ ನಾವು ಮುಜರಾಯಿ ಬರೀಲಿಕ್ಕೆ ಆಗಲ್ಲ, ಅದು ಮಾಡೋದು ತಪ್ಪಾಗತ್ತೆ. ಅವರೇ ನಡ್ಸ್ಕೊಂಡು ಹೋಗಲಿ. ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಭಾಳಷ್ಟು ಅವರು ಸಂಘಗಳನ್ನು ಮಾಡಿ, ಶಕ್ತಿ ಯೋಜನೆ ಬಂದಾಗ ಹೆಗ್ಡೆ ಅವರು ಒಂದು ಲವ್ ಲೆಟರ್ ಅನ್ನ ಸಿದ್ದರಾಮಯ್ಯನವರಿಗೆ ಬರೆದ್ರು ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನೇರವಾಗಿ ಹೇಳ್ತಾರೆ. ತಪ್ಪೇನಿದೆ? ಈ ರಾಜ್ಯದ ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ಏನು ಬಸ್ಸಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ ಇದೇ ನಮ್ಮ ಹೆಗ್ಡೆಯವರು ಇವತ್ತು ಅದಕ್ಕೊಂದು ಲೆಟ್ರ್ ಮಾಡಿದರು. ಲವ್ ಲೆಟ್ರ್ ಅಲ್ಲ, ಏನು ಹೇಳಿದರು ಗೊತ್ತಾ, ನೀವು ಶಕ್ತಿ ಯೋಜನೆ ಕೊಟ್ಟಿದ್ದರಿಂದ ಧಾರ್ಮಿಕ ಕ್ಷೇತ್ರಗಳು ತುಂಬಿ ತುಳುಕ್ತಾ ಇದೆ, ಇದು ಒಳ್ಳೆ ಉತ್ತಮವಾದಂಥ ಕಾರ್ಯವನ್ನು ಮಾಡಿದ್ದೀರಿ, ನಿಮಗೆ ಅಭಿನಂದನೆ ಅಂತ ಹೇಳಿದ್ದಾರೆ, ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಅವರು. ಕರೆಕ್ಟು. ಇವತ್ತು ಯಾವ ಕ್ಷೇತ್ರಕ್ಕೆ ಬೇಕಾದ್ರೆ ಹೋಗಿ, ಹೆಣ್ಣು ಮಕ್ಕಳು ಫುಲ್ಲು ಬಸ್ ಮೂಲಕ ಫ್ರೀ ಬಸ್ ಆಗಿದ್ದರಿಂದ ಸಂಘಗಳು ಎಲ್ಲ ಒಟ್ಟೊಟ್ಟಿ ಸೇರ್ಕೊಂಡು 5-6 ಜನ ಸೇರ್ಕೊಂಡು ಇವತ್ತು ಕ್ಷೇತ್ರಗಳಿಗೆ ಹೋಗ್ತಾರೆ. ಆರೋಪ ಇರುವಂತಹ ಭೇಟಿ ಮಾಡ್ತಾರೆ ಸರ್ಕಾರದ ಮುಖ್ಯಮಂತ್ರಿ, ಇಲ್ಲಿ ಹೇಳ್ತೀನಿ, ಇದು ಧರ್ಮಸ್ಥಳ ಒಂದೇ ಅಲ್ಲ, ಈ ರಾಜ್ಯದ ಎಲ್ಲಾ ದೇವಸ್ಥಾನಗಳು, ಕುಕ್ಕೆ ಸುಬ್ರಹ್ಮಣ್ಯದಿಂದ ಹಿಡಿದು ಎಲ್ಲಾ ದೇವಸ್ಥಾನಗಳಿಗೂ ಇವತ್ತು ಹೆಣ್ಣು ಮಕ್ಕಳು ಹೋಗ್ತಾ ಇರೋದ್ರಿಂದ ಆ ಕ್ಷೇತ್ರಗಳು ತುಂಬಿ ತುಳುಕ್ತಿದೆ ಅಂತ ಹೇಳಿರೋದು. ಹೇಳಿ, ಅದೇನೇ ಕೇಳಿದಲ್ಲ. ಅದೇ ಈ ಒಂದು ಗಂಭೀರ ಆರೋಪ ಇರುವಂತಹ ವ್ಯಕ್ತಿಯನ್ನ, ಅಂದ್ರೆ ಅಲ್ಲಿ ಕ್ಷೇತ್ರದ ಧರ್ಮಾಧಿಕಾರಿಯವರನ್ನ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಕುಶಲೋಪರಿ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಇವೆಲ್ಲ ಚರ್ಚೆ ಆಯ್ತು ಅಂತ ಗೊತ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ಮಾಡಿರ್ಬೋದು, ಬಿಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಆ ಕ್ಷೇತ್ರದ ಬಗ್ಗೆ ನಮ್ಮ ಅನಿಸಿಕೆ ಪ್ರಕಾರ ಏನು ಇವತ್ತು ನಡೀತಾ ಇದೆ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಿದ್ದಾರೆ. ಅಲ್ಲಿ ಯಾವುದು ಆ ಥರ ವಾತಾವರಣ ಇಲ್ಲ. ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇರೋದು ಆರೋಪಗಳೆಲ್ಲ ಸುಳ್ಳು ಅಂತ ಹೇಳೋದು ನೀವು? ಹಾಗಾದ್ರೆ ಜನಗಳು ಆ ಹೋರಾಟಗಾರರು ಮಾಡ್ತಾ ಇದ್ದಾರೆ, ಅವ್ರು ಹೋರಾಟ ಮಾಡಿದ್ದಾರೆ, ನಾವು ಸುಳ್ಳು ಅಂತೇನು ಹೇಳಿಲ್ಲ. ಆದರೆ ಅದಕ್ಕೆ ಒಂದು ಕೇಸ್ ಅಂತ ತಗೊಳ್ಬೇಕಲ್ಲ, ಮತ್ತೊಂದು ಮಾಡ್ಕೋಬೇಕಲ್ಲ. ಏನಾದ್ರು CBIನೇ ವಜಾ ಆಗಿರ್ಬೇಕಾದ್ರೆ ನಾವು ಏನು ಹೇಳಕ್ಕಾಗತ್ತೆ ಹೇಳಿ? ಅಲ್ಲ, ಇತರ ಪ್ರಕರಣಗಳು ಇವ್ರು ಹೋರಾಟಗಾರರು ಇದ್ದಾರೆ ಅಲ್ಲ, ಇವ್ರು ಹೋರಾಟಗಾರರು ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಳಿ, ಅಲ್ಲಿ ಹೋದ್ರೆ ಅವರಿಗೆ ಏನೋ ಸಿಗ್ಬೋದು, ಸಹಕಾರ ಕೊಡ್ಬೋದು, ಎಲ್ಲರೂ ಕೊಡ್ತಾರೆ, ಹೋಗಿ ಕೇಳಿ, ನಾವು ಬೇಡ ಅನ್ನೋದಲ್ಲ. ಆದರೆ ಕ್ಷೇತ್ರ ಅಂತ ಬಂದಾಗ
ಬಂದಾಗ ನಂಬಿಕೆ ವಿಶ್ವಾಸರು ಅಂತ ಕ್ಷೇತ್ರಕ್ಕೆ ನಾವು ಆ ಥರ ಅಡಚಣೆ ಮಾಡೋದು ಬೇಡ ಅಂತ ಅಷ್ಟೇ. ಅಂದ್ರೆ SIT ಅನ್ನ ಕೈ ಕಟ್ಟಿದೆ ಸರ್ಕಾರ ಅನ್ನುವಂಥ ಚರ್ಚೆ ಕೂಡ ಇದೆ. ಯಾವ ಕೈ ಕಟ್ಟಿದೆ? ಎಲ್ಲ ತನಿಖೆ ಮಾಡಾಯ್ತು. ಅವ್ನು ಹೇಳೋದೆಲ್ಲ ಸುಳ್ಳು. ಅಂದ್ರೆ ಉತ್ಖನನ ಕಾರ್ಯವನ್ನ ನಿಲ್ಲಿಸಿದೆ SIT ಇಂದ ಸರ್ಕಾರ. ಏನಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಯಾವುದೂ ಸಿಗಲಿಲ್ಲ. ಅವ್ನು ಹೇಳಿದ್ನಲ್ಲ, ನನಗೆ ಯಾರೋ ಕರ್ಕೊಬಂದ್ರು ಹಿಂಗೆ ಅಂತ. ಅವ್ನು ಬೋಗಸ್, ಅವನು ಈ ಥರ ಮಾಡಿದ್ದಾರೆ. ಬೋಗಸ್ ಈಗ ಎಲ್ಲರ ಮೇಲೂ ಕೇಸ್ ಆಗಿದೆ, ಎಲ್ಲರ ಮೇಲೂ ಕೇಸ್ ತೊಗೊಂಡಿದ್ದಾರೆ. ಎಲ್ಲ ಏನಂತ ಹೊರಗೆ ಬರುತ್ತೆ. ಹಾಗಾಗಿ ನಾವಂತೂ ಕಾಂಗ್ರೆಸ್ನವರು ನರಸ್ಥಳದ ವಿರೋಧವಾಗಿ ನಾವು ಇಲ್ಲ ಅಂತ ನಾವು ಸ್ಪಷ್ಟ. ಸೌಜನ್ಯ ಪರ ಹೋರಾಟಗಾರರು ಒಬ್ಬ ವ್ಯಕ್ತಿಯನ್ನ ಗುರಿ ಇಟ್ಟುಕೊಂಡು ಆರೋಪ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ನೋಡಿ. ಅವರನ್ನ ವಿಚಾರಣೆಗೆ ಯಾಕೆ ಒಳಪಡಿಸ್ತಾ ಇಲ್ಲ? ಈಗ ಒಂದು ತಿಳ್ಕೊಳ್ಳಿ ನೀವು, ಈಗ ನಾಳೆ ಮುಖ್ಯಮಂತ್ರಿಗಳ ಬಗ್ಗೆ ಇನ್ನೊಬ್ಬರ ಬಗ್ಗೆ ಯಾರು ಆರೋಪ ಮಾಡಿದ್ರೆ ಮಾಡೋಕ್ಕಾಗಲ್ಲ. ನೀವು ಹೋಗಿ ಕೋರ್ಟಿಗೆ ಹೋಗಿ ಆದೇಶ ತಗೋಬರ್ರಿ, ಅವ್ರನ್ನೂ ತನಿಖೆ ಮಾಡ್ಬೋದು ಅಲ್ವಾ? ಸುಮ್ಮನೆ ಆರೋಪ ಮಾಡಿದ್ರೆ ಬರಲ್ಲ. ನೀವು ಹೋಗಿ ಈಗ ಅವನು ಯಾನ್ ಅನಾಮಿಕ, ಅವ್ನು ಸುಮ್ಮನೆ ಬಂದಿಲ್ಲ, ಅವನು ಕೋರ್ಟಿಗೆ ಹೋಗಿ ಆದೇಶ ತಗೊಬಂದಿದ್ದ. ನೀವು ತಗೋಬರ್ರಿ, ನಿಮ್ಮ ಆವಾಗ ತನಿಖೆ ಮಾಡ್ಸಲ್ಲ. SIT ರಚನೆ ಆದಾಗ ನಿಮ್ಮ ಸರ್ಕಾರವೇ ಆದೇಶ ಪತ್ರದಲ್ಲಿ ಹೇಳಿತು, ಎಲ್ಲಾ ಪ್ರಕರಣಗಳನ್ನ ಬಂದಂತಹ ದೂರುಗಳನ್ನ ನೀವು ಸ್ವೀಕರಿಸಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂತ. ನೋಡೋಣ, ಈ ಸೌಜನ್ಯ ಕೇಸಿಗೂ 11 ವರ್ಷದ ಕೇಸಲ್ಲಿ ಇದ್ದಂಥದ್ದು ಇದನ್ನು ಆಗಿ ತೊಗೊಳಕ್ಕೆ ಬರೋದಿಲ್ಲ. ಇದನ್ನು ಏನಿದ್ರು ಆಳವಾಗಿ ತಗೋಬೇಕಾದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಆದೇಶ ತಗೋಬರ್ರಿ, ಮುಂದೆ ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಸರ್ಕಾರ, ಬಿಟ್ಟರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಬಹಳ ಪ್ರಮುಖವಾಗಿ ನಿಮ್ಮ ಮಾವ ಅವರ ಎದುರೇ ಗೆದ್ದು ತೋರಿಸಿದವರು ನೀವು, ಆದರೆ ಈಗ ಜೊತೆಗಿದ್ದೀರಿ ಅಂತ. ಹಿಂದೆ ಮಾವನನ್ನ ಕಂಸ ಅನ್ನುವ ಹಾಗೆ ನೋಡಿದಂತಹ ಗೋಪಾಲ್ ಕೃಷ್ಣರು ಈಗ ಬಹಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡು ಒಟ್ಟಿಗೆ ಕೆಲಸ ಮಾಡ್ತಿದ್ದೀರಿ, ಒಂದೇ ಪಕ್ಷದಲ್ಲಿ ಇದ್ದೀರಿ. ರಾಜಕೀಯ ಬಂದಂತಾಗ ನಾವು ಹಿಂದೆ BJP ಕಾಂಗ್ರೆಸ್ ಬೈದಿದ್ದೀವಿ, ಕಾಂಗ್ರೆಸ್ಗಿಂತ BJP ಬೈದಿದ್ದೀವಿ, ಯಡಿಯೂರಪ್ಪನವ್ರಿಗೂ ಬೈತಿದ್ದೀವಿ. ಒಳ್ಳೆ ಕಥೆ ಆಯ್ತಲ್ಲ, ಸಹಜವಾಗಿ ಬೈಲೇಬೇಕಾಗತ್ತೆ ಇವೆಲ್ಲ. ಆದರೆ ಅವತ್ತಿನ ದಿವಸ ರಾಜಕೀಯ ಬಂದಂಥ ಸಂದರ್ಭದಲ್ಲಿ ಪಕ್ಷ ಬೇರೆ ಇದ್ದಾಗ ಅವಾಗ ಮಾವಾಗಿವಂತ ಬರೋದಲ್ಲ. ನಮ್ಮ ರಾಜಕೀಯದ ಅಸ್ತಿತ್ವ ಉಳಿಸ್ಬೇಕಾದ್ರೆ ನಮ್ಮ ಕೆಲಸ ನಾವು ಮಾತಾಡಿದ್ದೀವಿ. ಬಟ್ ಈಗ ನಾವು ಸೋದರ ಮಾವ ಒಟ್ಟಿಗೆ ಇದ್ದೀವಿ, ಒಂದೇ ಪಕ್ಷದಲ್ಲಿ ಇದ್ದೀವಿ, ಅವರು ನಮ್ಮ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಈಗ ನಮ್ಮ ಅವರ ಬಾಂಧವ್ಯ ಚೆನ್ನಾಗಿರೋದ್ರಿಂದ ನಾವು ಅದು ಯಾವುದೇ ವ್ಯತ್ಯಾಸ ಮಾಡಲಿಕ್ಕೆ ಬರೋದಿಲ್ಲ, ಅವೆಲ್ಲ ಸಹಜವಾಗಿ ಬರುತ್ತೆ. ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮತ್ತಷ್ಟು ಮಾತನಾಡ್ತೀನಿ. ಅದಕ್ಕೂ ಮುನ್ನ ಒಂದು ಕನ್ನಡದ ಅಸ್ಮಿತೆಗೆ ಕರ್ನಾಟಕ ನ್ಯೂಸ್ ಬೀಟ್ ಮುಡಿಪು. ನಾವು ಲೆಫ್ಟು ಅಲ್ಲ, ರೈಟು ಅಲ್ಲ, ಕೇವಲ ಸ್ಟ್ರೈಟು. ಕ್ರಿಯೇಟಿವಿಟಿ ಎಲ್ಲುಂಟು, ನಿತ್ಯ ಸುದ್ದಿಗಳ ಕರದಂಟು. ಭ್ರಷ್ಟರ ಭೇಟಿಗೆ ಆದ್ಯತೆ, ಹೊಸ ಸುದ್ದಿಗೆ ಪ್ರಾಧಾನ್ಯತೆ. ಜಿಡ್ಡು ವ್ಯವಸ್ಥೆಗೆ ಬೆಸಿ ಮುಟ್ಟಿಸೋದು ನಿಶ್ಚಿತ ನಿಶ್ಚಿತ. ಜನಪರ, ನೊಂದಪರ, ರೈತಪರ ಸುದ್ದಿಗೆ ಜಾಗ ಖಚಿತ. ಆಶೀರ್ವದಿಸಿ, ಹರಸಿ, ಹಾರೈಸಿರಿ ನೀವು. ಸ್ವಾಗತ. ಮತ್ತೆ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶರಾವತಿಯ ಪಂಪ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ನಾಯಕರು ಯಾರು ಕೂಡ ಜನಪ್ರತಿನಿಧಿಗಳು ಮಾತನಾಡ್ತಾ ಇಲ್ಲ ಅಂತ. ಸಾಗರ ಭಾಗದಿಂದ ಅಲ್ಲಿನ ಮತದಾರರು ಹೇಳೋದೇನು ಕೇಳಿದ್ರೆ, ಗೋಪಾಲ್ ಕೃಷ್ಣ ಅವರನ್ನ ನಾವು ಅತ್ಯಂತ ವಿಶೇಷವಾಗಿ ನಂಬಿ ಅವರಿಗೆ ಓಟ್ ಹಾಕಿದ್ದೇವೆ, ಆದ್ರೆ ಇಲ್ಲಿ ಜನರಿಗಾಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಗೋಪಾಲ್ ಕೃಷ್ಣ ಅವರು ಮಾತೇ ಆಡ್ತಾ ಇಲ್ಲ. ಏನಾಗ್ಬೇಕು ಹೇಳಿ? ಪಂಪ್ ಸ್ಟೋರೇಜ್ ಏನಾಯ್ತು? ಜನರಿಗೆ ಅನುಮತ ಸಮಸ್ಯೆ ಆಗ್ತಾ ಇದೆ. ಏನ್ ಸಮಸ್ಯೆ ಆಗಿದೆ? 16,000 ಮರಗಳ ನಾಶ ಆಗ್ತಾ ಇದೆ. ಹೌದು, ಹೇಳ್ತೀನಿ. ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಆಯ್ತು. ಈಗ ಬೆಂಗಳೂರಿಂದ ನಮ್ಮ ಕಾರವಾರಕ್ಕೆ ಈಗ ಹೈವೇ ಆಗ್ತಾ ಇದೆಯಲ್ಲ, ಎಷ್ಟು ಸಾವಿರ ಎಕರೆ ಹೋಗಿದೆ? ನೀವು ಯಾರ ನಿಲ್ಸಿದ್ದೀರಾ? ನೀವು ಪರಿಸರವಾದಿಗಳು ನಿಲ್ಸಿದ್ದೀರಾ ಅಥವಾ ಯಾರು ಹೇಳಿದ್ದು? ಈಗ ಸಿಗಂದೂರು ಸೇತುವೆ ಆಗ್ಬೇಕಾದ್ರೆ ಹಂಗೆ ಹೇಳಿದ್ರು, ಇದು ಆಗತ್ತಾ, ಅಲ್ಲಿ ನಡೀತದ, ಅಲ್ಲಿ
ಆ ಫೋಲ್ಸ್ ಎಲ್ಲ ನಿಲ್ತವ, ಆ ಕಂಬಗಳು ನಿಲ್ತವ ಅಂತ ಹೇಳ್ತಾ ಇದ್ರು. ಇವತ್ತು ಸಿಗಂದೂರು ಸೇತುವೆ ಆಗಿಲ್ವಾ? ಇವರೇ ವಿಜ್ಞಾನಿಗಳ ಇವರೆಲ್ಲ ಹೇಳೋರು? ಇವರೇನು ವಿಜ್ಞಾನಿಗಳ ಅಥವಾ ಇವರೇ ಎಲ್ಲಿಗೆ ಗೊತ್ತಿರೋರ? ಒಂದು ಯೋಜನೆಯನ್ನು ಜಾರಿಗೆ ಮಾಡಿದಾಗ ಅದನ್ನ ಸರಿಯಾದ ತನಿಖೆ ಮಾಡಿ ತಿಳ್ಕೊಳ್ಬೇಕು ಇವರೆಲ್ಲ. DPR ತಪ್ಪಿದೆ ಅಂತ ಅದೆಲ್ಲ ಸುಮ್ಮನೆ ಹೇಳಕ್ಕೆ ಎಲ್ಲರೂ ಹೇಳ್ತಾರೆ ಆಯ್ತಾ. ಇಲ್ಲಿ BJP ಹೇಳಲ್ಲ, ಕಬ್ಬಿಣ ಸೇತುವೆ ಆಗಕ್ಕೆ ಮಾಡಕ್ಕೆ ಬಿಡ್ಲಿಲ್ಲಲ್ಲ, ಅದೇ ಥರನೇ ಹೇಳಿದ್ದು. ಈಗ ಮಾಡಿದರೆ ನಮ್ಗೆ ಅನುಕೂಲ ಆಗ್ತಿತ್ತಲ್ಲ, ಆಗಲ್ಲ ಅನ್ನೋಕ್ಕೆ ಈ ಥರ ಹೇಳೋದು. ನೋಡಿ, ಪಂಪ್ ಸ್ಟೋರೇಜಿಂದ ಇವತ್ತು ಇಡೀ ರಾಜ್ಯದ ಇಡೀ ದೇಶದ ಎರಡನೇ ದೊಡ್ಡ ಒಂದು ಯೋಜನೆ ಇದು. ಇವತ್ತು ನಮ್ಮಲ್ಲಿ 1,000 ಮೆಗಾವಾಟ್ ಸಿಗ್ತಾ ಇರೋದು ಬರೀ ನಮ್ಮ ಡ್ಯಾಮಲ್ಲಿ ಅಲ್ವಾ. ಈಗ ಇದರಿಂದ 2,000 ಮೆಗಾವಾಟ್ ಬರುತ್ತಂದ್ರೆ ಮುಂದಿನ ಜನ್ರೇಷನ್ಗೆ ನೀವೇನು ಮಾಡ್ತೀರಿ? ಹೋದ ವರ್ಷ ನಮಗೆ ಕರೆಂಟ್ ಇಲ್ಲದೆ ಎಷ್ಟು ಒದ್ದಾಡಿದೀವಿ ನಾವು. ಕರೆಂಟ್ ಸಿಗದ ಕರೆಂಟ್ ನಮ್ಮಲ್ಲಿ ಅದಲ್ಲ. ನೆಲಮೂಲ ಸಂಸ್ಕೃತಿಯನ್ನ ನಂಬಿ ಬದುಕಿ ಜೀವಿಸಿದಂತ ಜನರನ್ನ ಓಡಿಸ್ತಿದ್ದೀರಲ್ಲ ನೀವು. ಎಲ್ಲಿ ಓಡಿಸಿದೀವಿ? ಯಾರನ್ನು ಓಡಿಸ್ತಾ ಇದೀವಿ ಹೇಳಿ? ನೋಡಿ, ಇವೆಲ್ಲ ಬಿಜೆಪಿಯ ಕೆಲವರು ಕುತಂತ್ರಗಳಷ್ಟೇ. ಹೌದು, ಎಲ್ಲ ಅದರಲ್ಲೂ ಇದ್ದಾರೆ ಪರಿಸರವಾದಿಗಳು, ಕೆಲವು ಬಿಜೆಪಿಯವರೇ ಇರೋದು ಅಲ್ವಾ. ಇವರೆಲ್ಲ ಕುತಂತ್ರ ಮಾಡ್ತೀರಿ. ನೀವು ಪರಿಸರವಾದಿ ನಿಜವಾಗಿದ್ದಾರೆ. ನೀವು ಇವತ್ತು ರಾಜ್ಯ ಸರ್ಕಾರ ಕೇಂದ್ರದ ಹೈವೇಗಳನ್ನ ನಿಲ್ಲಿಸ್ರಿ, ಸಾವಿರಾರು ಎಕರೆ ಹೋಗುತ್ತಲ್ಲ, ನೀವು ನಿಲ್ಲಿಸಿ ತೋರಿಸಿದ್ರೆ ನಾನು ಅವ್ರು ಒಪ್ಕೊಳ್ತೀನಿ. ಅದಕ್ಕೇನು ಕೈ ಹಾಕಲ್ಲ ಇವರು. ಅದ್ರ ಬಗ್ಗೆ ಚಕ್ರ ಇರ್ತಲ್ಲ, ಎಷ್ಟು ಮರ ಕಡೀರಿ, ಇವತ್ತು ನಾವು ಸುಮ್ಮನೆ ಇರ್ತಾರೆ ಅಲ್ವಾ. ಒಂದು ನದಿಯ ಮೂಲ ಹರಿವನ್ನ ಕತ್ತಿಸಿಸುವಂತಹ ಪ್ರಯತ್ನ ಈ ಯೋಜನೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಯಾವ ನದಿ ಹರಿತಾರೆ? ಏನಾಗ್ತದೆ ಈಗ? ನಾವು ನೀರು ಬಿಟ್ಟರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ತರುವಂತ ಯೋಜನೆ ಯಾವುದಿದೆ? ಶರಾವತಿ ನೀರನ್ನ ಪಂಪ್ ಯೋಜನೆ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರೋದು ಕೂಡ. ಈ ಯೋಜನೆ ನಡೀತಿರೋದು ನಮ್ಮ ಈ ಏನು ವಿದ್ಯುತ್ ಉತ್ಪಾದನೆ ಆಗ್ತಾ ಇರೋದು ಶರಾವತಿ ಏನು ಇದೆಯಲ್ಲ, ಉತ್ಪಾದನೆ ಮಾಡುವಂಥ ಏನಿದೆ ಅದು ಕೆಳಗಡೆ ಹೋಗುತ್ತೆ. ಅದು ಉತ್ತರ ಕರ್ನಾಟಕ ಇದಕ್ಕೆ ಸೇರುತ್ತೆ ಅಲ್ವಾ. ಸ್ವಲ್ಪ ಫಾರೆಸ್ಟ್ ಹೋಗುತ್ತೆ, ಇಲ್ಲ ಅಂತಿಲ್ಲ. ಅದಕ್ಕೆ ಈಗಾಗಲೇ ಫಾರೆಸ್ಟ್ ಕೊಡಲಿಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಿದ್ದಾರೆ. ಏನು ಯೋಜನೆಗೆ ಎಷ್ಟು ಫಾರೆಸ್ಟ್ ಹೋಗುತ್ತೋ ಅಷ್ಟು ಕೊಡಬೇಕನ್ನೋದು ತೀರ್ಮಾನ ಆಗಿದೆ. ನೀವು ಮಾಡ್ತಾ ಇರೋದು ಕೃತಕ ಫಾರೆಸ್ಟ್ ಅಲ್ಲ, ರೆಡಿ ನೈಸರ್ಗಿಕ ದತ್ತವಾಗಿರುವಂತಹ ನಿಮ್ಮ ಸರ್ಕಾರವೇ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಇಲಾಖೆ ಸಚಿವರು ಹೇಳ್ತಾರೆ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಚಟುವಟಿಕೆಗಳನ್ನು ಮಾಡಬಾರದು. ಒಂದು ಯೋಜನೆ ಮಾಡಬೇಕಾದ್ರೆ ಈ ತರ ಹೋಗುವಂಥದ್ದು ಸಹಜ ಇದೆ. ಅಂಬರ್ಗುಡ್ಡದಲ್ಲಿ ಏನಾಯ್ತು ಸರ್? ಇಲ್ಲ, ಅಂಬರ್ಗುಡ್ಡ ಅದು ಬಹಳ ಇದೆ ಬಿಡಿ, ಅದು ನಿಲ್ಸಿದ್ವಿ, ಅದು ಹೋಗಿದೆ. ಆದ್ರೆ ಇದು 400 ಎಕರೆ ಸಮಥಿಂಗ್. ಅಂಬರ್ಗೋಡದಲ್ಲಿ ಮೈನ್ಸ್ ತೆಗಿಯಕ್ ಹೋಗಿದ್ದು ಅಲ್ಲ, ಅಲ್ಲಿ ಪವರ್ ಮಾಡಕ್ ಹೋಗಿದ್ದಲ್ಲ, ಮೈನ್ಸ್ ಮಾಡಕ್ ಹೋಗಿದ್ದು ನಿಲ್ಸಿದೆ. ಇದು ಪವರ್ ಬೇಕು ನಮಗೆ, ಇಡೀ ರಾಜ್ಯದ ಜನರಿಗೆ ಪವರ್ ಬೇಕಾಗಿದೆ. ಯಾಕಂದ್ರೆ ಹಿಂದೆ ಶೋಭಾ ಕರಂದ್ಲಾಜೆ ಅವರು ಪವರ್ ಮಿನಿಸ್ಟರ್ ಆದಾಗ 3,700 ಚಿಲ್ಲರೆಯನ್ನ 1 ವರ್ಷದಲ್ಲಿ ಖರೀದಿ ಮಾಡಿದ್ರು ಯಡಿಯೂರಪ್ಪನವರು ಹೊರ ರಾಜ್ಯದಿಂದ. ಅದು ಅಷ್ಟು ಯೋಜನೆಗೆ ಅಷ್ಟು ದುಡ್ಡು ಒಂದು ದಿವಸಕ್ಕೆ ಹೋದ್ರೆ, ಇದಕ್ಕೆ ಒಂದು 8,000 ಕೋಟಿ ನೀವು ಹಾಕಿದ್ರೆ ಪ್ರತಿ ವರ್ಷ ಪ್ರತಿ ಇದಕ್ಕೆ 2,000 ಯೂನಿಟ್ ಬರ್ತಾ ಇದೆ ಅಂದ್ರೆ ಒಂದು ಇದಕ್ಕೆ ಮುಂದಿನ ಜನರೇಷನ್ಗೆ ಬೇಕಲ್ಲ. ನೀವು ಕರೆಂಟ್ ಬೇಡವಾ ಮುಂದೆ? ಎಲ್ಲೂ ಡ್ಯಾಮ್ ಕಟ್ಟಕ್ಕಂತೂ ಆಗಲ್ಲ. ಈಗ ಹಾಗಂತ ನೈಸರ್ಗಿಕ ದತ್ತವಾದಂತಹ ಶ್ರೀಮಂತಿಕೆಯನ್ನ ಕೊಲ್ಲಿ ಅದನ್ನ ಬಡತನಕ್ಕೆ ಇಳಿಸುವಂತ ಪ್ರಯತ್ನ ನಿಮ್ಮ ಸರ್ಕಾರದಿಂದ ಆಗ್ತಿದೆ. ಕೊಲ್ಲದಂತಲ್ಲ, ಯಾವುದೇ ಸರ್ಕಾರ ಇದ್ರು ಇದನ್ನ ಹಿಂದೆ ಮಾಡಿರೋದು ಒಪಿನಿಯನ್ ತಗೊಂಡಿದ್ದೆ ಬಿಜೆಪಿ ಸರ್ಕಾರ ಇದ್ದಾಗಲೇ. ಅವರೇ ಅದನ್ನು ಚರ್ಚೆ ಮಾಡಿದವರು. ಈಗ ಇದನ್ನ ಜಾರಿ ತರಬೇಕನ್ನೋದು ನಮ್ಮ ಸರ್ಕಾರ ಹಾಕೊಂಡಿದ್ದಾರೆ. ಆ ಭಾಗದಲ್ಲಿ ಪುನರ್ವಸತಿ ಕಲ್ಪಿಸುವಂತಹ ಯೋಜನೆ ಯಾವುದೂ ಆಗ್ತಾ ಇಲ್ಲ. ಶರಾವತಿ ನದಿ ಸಂಬಂಧಪಟ್ಟ ಏನಾಗಬೇಕಾಗಿದೆ, ಯಾರಿಗೆ ಏನಾಗಬೇಕಾಗಿದೆ, ಅವರಿಗೆ ಇವತ್ತಿನ ಪರ್ಯಾಯ ಜಾಗ ಕೊಡುವುದು ಕೂಡ ಆಗ್ತಾ ಇಲ್ಲ ಅನ್ನೋದು ನೋಡಿ. ಎಲ್ಲ ಪರಿಹಾರ ಆಗಿದೆ. ಅದಕ್ಕೆ ಪರಿಹಾರ ಆಗ್ಬೇಕಾದ್ರೆ ಏನು ಭೂಮಿ ಒಂದು 9,000 ಎಕರೆ ಜನರಿಗೆ ಕೊಡೋದಿತ್ತು, ಅದನ್ನ ಈಗಾಗಲೇ ಕೋರ್ಟಿಗೆ ಹೋಗಿದ್ದಾರೆ. ಬಿಟ್ರೆ ಇದೇ ಬಿಜೆಪಿ ಕಾಲದಲ್ಲಿ ಮಾಡ್ಲಿಲ್ಲ ಇವರು, ಪಾಪಿಗಳೆಲ್ಲ ಸೇರ್ಕೊಂಡು. ಈಗ ನಮ್ಮ ಕಾಲದಲ್ಲಿ ಖಂಡಿತ ನಾವು ಮಾಡ್ಕೊಡ್ತೀವಿ, ಅಷ್ಟು ಜನರಿಗೂ ಬಿಡೋದಿಲ್ಲ. ಆದ್ರೆ ಈ ಪಂಪ್ ಸ್ಟೋರೇಜ್ ಇಂದ ಬೇರೆ ಒಂದು 5 ಮನೆಗೆ ಹಾನಿ ಬಿಟ್ರೆ 5 ಮನೆಗೆ ಹಾನಿ ಆಗುತ್ತೆ. ಅವರಿಗೂ ಹೇಳಿದ್ದೀವಿ, ನಿಮಗೆ ನೌಕರಿ ಕೊಡ್ತೀವಿ ಅಂತ ಹೇಳಿದ್ದೀವಿ, ನಿಮಗೆ ಜಾಗನೂ ಕೊಡಿಸ್ತೀವಿ, ನೌಕರಿನೂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಫಾರೆಸ್ಟ್ ಹಾಳಾಗೋದು ಯಾವುದೇ ಒಂದು ಯೋಜನೆಯಲ್ಲಿ ಖಂಡಿತ ಹಾಳಾಗುತ್ತೆ. ಅಲ್ಲಿ ನೀವು ಹೇಳ್ತೀರಿ ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ವ್ಯವಸ್ಥೆ ಇದೆಯಲ್ಲ ಅಂತ. ಎಲ್ಲಿದೆ? ಏನಿದೆ? ಇಷ್ಟು ಡೆವಲಪ್ ಆಗಿದೆ ಜಗತ್ತು, ಆಗಲ್ಲ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನೋಡಿ, ಏನೇ ಮಾಡಿದ್ರು ಸಹ ಇಂಥ ಒಂದು 2,000 ಮೆಗಾ ಯೂನಿಟ್ ಬರುವಂತ ಯೋಜನೆ ಸಿಗೋದು ಕಷ್ಟ. ಇದು ಅದರಿಂದ ಇದು ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಗೆ ನನ್ನ ಲೆಕ್ಕದಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ನನಗಿದೆ. ಬಿಟ್ರೆ ನಮಗೇನು ಉದ್ದೇಶ ಏನಿಲ್ಲ ಅಲ್ಲಿ, ಆಯ್ತಾ. ನೀವು ಬೇಕಾದ್ರೆ ನಿಲ್ಸೋದಾದ್ರೆ ನೀವು ಇದರಿಂದ ಕೇಂದ್ರದಿಂದ ಪ್ರಭಾವಿಗಿದ್ದೀರಿ ಅಲ್ವಾ, ರಾಘವೇಂದ್ರ ಇದ್ದೀರಿ, ಕೇಂದ್ರ ಮಂತ್ರಿಗಳಿದ್ದೀರಿ, ಅಥವಾ ನಿಮ್ದೇ ಸರ್ಕಾರ ಕೇಂದ್ರದಲ್ಲಿದೆ, ನಿಲ್ಸಿ. ನಾವೇನು ಬೇಡ ಅನ್ನೋದಲ್ಲ, ನಮ್ದು ಅಭ್ಯಂತರ ಇಲ್ಲ. ಅದು ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವರೇ ಪರ್ಮಿಷನ್ ಕೊಟ್ಟಾಗ ನಾವು ನಿಲ್ಸಕ್ಕೆ ಬರೋದಲ್ಲ. ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋದಿದೆ. ಒಂದು ಯೋಜನೆ ಒಂದು ಜಾರಿ ಆಗ್ಬೇಕಾದ್ರೆ ಒಳ್ಳೇದಾಗ್ಬೋದು ನಮ್ಮ ಅನಿಸಿಕೆ. ಅಂದ್ರೆ ಇದು ವೈಜ್ಞಾನಿಕ ಯೋಜನೆ ಅಂತಾನೆ ನೀವು ಹೇಳ್ತೀರಿ?
ನಿಜವಾಗಲು ಚೆನ್ನಾಗೇ ಇರುತ್ತೆ. ಇವರೇ ಇಂಜಿನಿಯರಾ ಅಥವಾ ಇವರೇ ಇಲ್ಲ. ಈಗ ಯಾವ್ದಾರು ಒಂದು ಯೋಜನೆ ಮಾಡ್ಬೇಕಾದ್ರೆ ಯಾರು ಏನಾರು ಹೇಳಿಬಿಟ್ರೆ ನಡೀತದ? ಪರಿಸರವಾದಿಗಳೇ ವಿಜ್ಞಾನಿಗಳ ಭಾಳ ಜನ ಹೇಳಿದ್ದಾರೆ. ಕಾರವಾರದಲ್ಲಿ ಒಬ್ಬ ವಿಜ್ಞಾನಿ ಒಬ್ಬರು ಹೇಳಿದ್ದಾರೆ, ಭಾರಿ ಒಳ್ಳೇದಿರುತ್ತೆ, ಮುಂದಿನ ಜನ್ರೇಷನ್ ಒಳ್ಳೇದಾಗತ್ತೆ, ಇಂಥದ್ದೆಲ್ಲ ಮಾಡಿದರೆ ಒಂದಿಷ್ಟು ಕಾಡು ಹೋಗುತ್ತೆ, ಆದರೆ ಕಾಡಿಗೆ ಪರ್ಯಾಯ ಕೊಡ್ರಿ ಅಂತಲೂ ಕೇಳಿದ್ದಾರೆ. ಸುಮಾರು ಜನ ಹೇಳಿದ್ದಾರೆ. ಅಲ್ಲಿ ಈ ಹೋರಾಟ ಮಾಡೋರು ಏನಿದೆ, ನೀವು ಏನು ಬೇಕಾದ್ರೂ ಮಾಡಿ, ಆ ನೆಲೆಯಲ್ಲಿ ಹೋರಾಟ ಮಾಡೋಕ್ಕೆ ನಿಮ್ಗೆ ಅವಕಾಶ ಇದೆ, ಹೋರಾಟ ಮಾಡಿ, ನಾವೇನು ಬೇಡ ಅನ್ನೋದಲ್ಲ. ಆದರೆ ಹೋರಾಟ ಮಾಡೋರು ಇದ್ದಾರೆ, ಬೇಕನ್ನೋರು ಇದ್ದಾರೆ. ಬೇಕನ್ನೋರಿಗೆ ತೋರಿಸ್ಬೇಕು ಎಷ್ಟು ಜನ ಇದ್ದಾರೆ ಅಂತ ನಾವು ತೋರಿಸ್ತೀವಿ ಬೇಕಾದ್ರೆ. ಹಾಗಾಗಿ ಈ ಯೋಜನೆ ಮುಂದಿನ ಜನರೇಷನ್ಗೆ ಒಳ್ಳೇದಿದೆ ಅಂತ ನನ್ನ ಅರ್ಥ. ಬೇಳೂರು ಗೋಪಾಲಕೃಷ್ಣ ಅವರು ಅಧಿಕಾರಿಗಳೊಂದಿಗೆ ಹೋಲ್ಡ್ ಇಟ್ಕೊಂಡಿಲ್ಲ, ಅವರಿಗೆ ಅಧಿಕಾರಿಗಳಿಂದ ಕೆಲಸ ಮಾಡಿಸೋದಕ್ಕೆ ಗೊತ್ತಿಲ್ಲ, ಆ ಥರದೆಲ್ಲ ಮಾತೆಲ್ಲ ಬರ್ತಾ ಇದೆ. ಹೋಲ್ಡ್ ಅಂದ್ರೆ ಏನು? ಅಧಿಕಾರಿ ಹೊಡಿಬೇಕಾ ಅಥವಾ ಅಧಿಕಾರಿಗೆ ಏನಾದ್ರು ಬಡಿಬೇಕಾ? ಆ ಥರ ಏನಿದೆಯಾ? ಇಲ್ಲಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡೋದಕ್ಕೆ ಗೊತ್ತಿಲ್ಲ ಅಂತ. ನಾನು 3 ಸರಿ MLA ಆಗಿದ್ದೀನಿ. ತಾಲೂಕಿನ ಏನು ಕೆಲಸ ಮಾಡಬೇಕು ನನಗೆ ಗೊತ್ತಿದೆ ಆಯ್ತಾ. ನಾನು ಅವನಿಗೆ ಬೈದು ಮಾಡಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. ನನಗೆ ಯಾರು ಅಧಿಕಾರಿ ಕೆಲಸ ಮಾಡ್ತಾರೋ ಅಂಥವ್ರನ್ನೇ ಹಾಕ್ಕೊಳ್ತೀವಿ, ಮಾಡಿಲ್ಲಂದರೆ ಅವ್ನು ತೆಗೆದು ಬಿಸಾಕ್ತೀವಿ. ಏನು ಕೆಲಸ ಆಗಲ್ಲ, ಎಲ್ಲ ಮಾಡೋರೇ ಇದ್ದಾರೆ. ನಮಗೇನು ಆ ಥರ ಕಾಣಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಸುಮ್ಮನೆ ಯಾರೋ ಹೇಳ್ಬೋದು ಆಗಲ್ಲ ಅವ್ರು ಮಾಡಿಲ್ಲ ಅಂತ ಹೇಳೋದ್ಬಿಟ್ರೆ, ಹಿಂದೆ ಅವ್ರು ಏನು ಮಾಡಿದ್ರು ಅವ್ರ ಅಪ್ಪನಾಗೆ ನಾವು ಕೆಲಸ ಮಾಡಿದ್ವಿ. ಅರಣ್ಯ ಹಕ್ಕು ಪ್ರಾಧಿಕಾರದ ಅಡಿಯಲ್ಲಿ ಬಂದಿರುವಂಥ ಕೆಲವೊಂದು ವಿಷಯಗಳ ಬಗ್ಗೆ ಸಿಕ್ಕಾಪಟ್ಟೆ ಆ ಇಲಾಖೆಯಿಂದ ನೋಟಿಸ್ಗಳು ರೈತರಿಗೆ, ಆ ಭಾಗದ ಜನರಿಗೆ ಹೋಯಿತು. ಅದ್ರ ಬಗ್ಗೆ ಎಲ್ಲ ಗಮನಕ್ಕೆ ನಿಮ್ಗಿಲ್ಲ ಅನ್ನುವಂಥ ಚರ್ಚೆಗಳೆಲ್ಲ ಇದೆ. ಒಂದು ಚಾಲೆಂಜ್ ಮಾಡಲಿ, ಹಿಂದೆ ಅವ್ರ ಸರ್ಕಾರದಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ರು, ನಮ್ಮ ಕಾಲದಲ್ಲಿ ಎಷ್ಟು ನೋಟಿಸ್ ಕೊಟ್ಟಿದ್ರ ಬಗ್ಗೆ ಚರ್ಚೆ ಬರಲಿ, ನಾವು ನೋಡ್ತೀವಿ. 3-4 ಸಾವಿರ ನೋಟಿಸ್ ಬಂದಿದೆ. ಏನೂ ಇಲ್ಲ, ನಮ್ಮ ಕಾಲದಲ್ಲಿ 130 ಏನೋ 120 130 ಕೊಟ್ಟಿದ್ದಾರೆ ಅಷ್ಟೇ. ಹಿಂದೆ ಎಷ್ಟು ಕೊಟ್ಟಿದ್ರು ಅವರು ತೆಗೆದು ನೋಡಲಿ ಅಲ್ವಾ. ಈಗ ಸಹಜವಾಗಿ ಇವತ್ತು ಅರಣ್ಯ ಕಾಯ್ದೆ ಭಾಳ ಬಲಿಷ್ಠವಾಗಿದೆ. ಈಗ ಏನಾಗಿದೆ, ಹಿಂದೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಫಾರೆಸ್ಟ್ ಯಾವುದು, ರೆವಿನ್ಯೂ ಯಾವುದು ಅಂತೂ ಇನ್ನೂ ಭಾಳ ಜನರಿಗೆ ಗೊತ್ತಿಲ್ಲ. ಈಗ ಜಂಟಿ ಸರ್ವೆ ಹಾಕಿದ್ದಾರೆ, ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕಾಗುತ್ತೆ. ಈ ಹೊಸದಾಗಿ ಮಾಡಲಿಕ್ಕೆ ನಾನಂತೂ ಯಾರಿಗೂ ಹೇಳಿದ್ದೀನಿ, ಯಾರು ಮಾಡೋಕ್ಕೆ ಹೋಗಬೇಡಿ. ಹೊಸದಾಗಿ ಹಳೇದು ಇಟ್ಕೊಳ್ಳಿ. 3 ಎಕರೆವರೆಗೆ ನಿಮ್ಮ ಸರ್ಕಾರ ಕೊಟ್ಟಿದ್ದಾರೆ, ಇಟ್ಕೊಳ್ಳಿ. ಅದೇನು ಯಾರೂ ತೆಗ್ದಿಲ್ಲ. ನೋಟಿಸ್ ಕೊಡ್ತಾರೆ. ಏನು ನೋಟಿಸ್ ಕೊಟ್ಟಿದ್ದಾರೆ? ನಿಮ್ಮ ತೆರವುಗೊಳಿಸಕ್ಕಂತ ನೋಟಿಸ್ ಕೊಟ್ಟಿಲ್ಲ. ಕೋರ್ಟಿಂದ ಆದೇಶ ಬಂದರೆ ಮಾತ್ರ ನಾವೇನು ಕೈ ಹಾಕಲ್ಲ. ಅದು ಎಲ್ಲೋ ಒಂದೊಂದು ಬರುತ್ತೆ, ಅದಕ್ಕೆ ನಾವು ಕೈ ಹಾಕಲ್ಲ. ಅದು ಕೋರ್ಟ್ ಆದೇಶ ನಾವು ತಡೆ ಹಾಕಕ್ಕೆ ಬರಲ್ಲ. ಈ ಬರೀ ನೋಟಿಸ್ ಕೊಟ್ಟಿದ್ದೇನೆಂದರೆ ನಿಮ್ಮದು ಎಷ್ಟು ಎಕರೆ ಇದೆ, ಎಷ್ಟು ಮಾಡಿದ್ದೀರಿ, ಏನು ಮಾಡಿದಿರಿ, ಎಷ್ಟು ವರ್ಷದ ಉಳಿಮೆ ಇದ್ದೀರಿ ಕೇಳ್ತಾರೆ. ಅದು ಕೊಡೋಕ್ಕೇನು? ಅದರಿಂದ ಅವರು ಒಂದು ಅರ್ಜಿ ಕೊಟ್ಟರೆ ಸಾಕು. ಯಾರು ತೆರವುಗೊಳಿಸುವಂಥ ಪ್ರಶ್ನೆ ಇಲ್ಲ. ಯಾರು ಹಾಗೆ ನಮ್ಮ ಹಿಂದೆ ಇದ್ದಾರೆ ಅದನ್ನು ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ. ಹೊಸದಾಗಿ ಮಾಡಿದ್ರೆ ಮಾತ್ರ ನಾನು ಅವ್ರಿಗೆ ಹೇಳಿದ್ದೀನಿ, ಹೊಸದಾಗಿ ಮಾಡಿದರೆ ನಾವು ಬಿಡೋದಿಲ್ಲ, ನಾನು ಬಿಡಲ್ಲ, ಅವರು ಬಿಡಲ್ಲ ಅಂತ ಹೇಳಿದ್ದೀನಿ. ಸೊ ಬಹಳ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದ್ರೆ ಈ ಎಲ್ಲ ವಾದ ವಿವಾದಗಳು ನಿಮ್ಮ ನಡುವೆ ಈಗ ಬೆಳೀತಾ ಇದೆಯಲ್ಲ. ಸೊ ಈಗ 2028 ಚುನಾವಣೆ ಬರ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣನವರ ವರ್ಚಸ್ಸು, ರಾಜಕೀಯ ವರ್ಚಸ್ಸು ಕುಂಟುತ್ತಾ ಇದೆ. ಹಾಲಪ್ಪನವರು ತಮ್ಮ ವರ್ಚಸ್ಸನ್ನು ವೃದ್ಧಿಸಿಕೊಳ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 70-30 ಇದ್ದದ್ದು ಈಗ ಉಲ್ಟಾ ಹೊಡೆಯುತ್ತೆ, 30-70 ಆಗುತ್ತೆ. ಆ ಥರದೆಲ್ಲ ಒಂದು ಅಭಿಪ್ರಾಯ ಇದೆಯಲ್ಲ, ನೋಡಿ ವರ್ಚಸ್ ಕಳ್ಕೊಳ್ತಾ ಇದ್ದೀರಾ? ನನ್ನ ವರ್ಚಸ್ ಯಾವತ್ತೂ ಕಳ್ಕೊಳಕ್ಕೆ ಹೋಗಲ್ಲ. ನಾನು ಬೇಳೂರು ಏನು ಅನ್ನೋದು ತಾಲೂಕಿನ ಜನರಿಗೆ ಗೊತ್ತಿದೆ. ನಾನು ಪ್ರತಿಯೊಬ್ಬ ಮನುಷ್ಯನಿಗೂ ಸಿಗ್ತೇನೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗ್ತೇನೆ, ಪ್ರತಿಯೊಬ್ಬ ಜನರಿಗೂ ಸ್ಪಂದನೆ ಮಾಡ್ತೇನೆ. ನನ್ನ ವರ್ಚಸ್ ಎಲ್ಲೂ ಹೋಗಲಿಲ್ಲ, ಗೊತ್ತಾಯ್ತಾ? ಯಾರೋ ಅವ್ರ ಭ್ರಮೆ ಅಷ್ಟೇ, ಅವ್ರು ಹಿಡ್ಕೊಂಡು ಭ್ರಮೆ ಇರ್ಬೋದು, ಆಯಿತಾ? ಬೇಳೂರು ಬಗ್ಗೆ ಯಾರೋ ಅಪಸಾರ ಮಾಡುವಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ನಾನು ಜನಪರವಾಗಿದ್ದೇನೆ, ಅಲ್ಲಿ ಬಡವ್ರ ಪರವಾಗಿದ್ದೇನೆ ಮತ್ತು ಅಭಿವೃದ್ಧಿ ಪರವಾಗಿದ್ದೀನಿ. ನಾನು ಸುಮ್ಮನೆ ಯಾರೋ ವಾದ ಮಾಡಿದ್ರಂತ ನಾನು ಸುಮ್ಮನೆ ಕೇಳಲ್ಲ. ಚಾಲೆಂಜ್ ಮಾಡ್ಕೊಳ್ಳಿ, ಬರಲಿ, ನೋಡೋಣ. ಮುಂದಿನ ಚುನಾವಣೆ ನಾವು ನೋಡ್ತೀವಿ ಏನು ಮಾಡ್ಬೇಕು ಅನ್ನೋದು. ಏನು ಯಾರು ಎಷ್ಟು ಹೋರಾಟ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಬರಲಿ, ನಾವು ರೆಡಿ ಇದ್ದೀವಿ. ನಮ್ಮ ಬಗ್ಗೆ ಏನಾದ್ರು ಸ್ವರ ಬಂದರೆ ನಮ್ಗೆ ಗೊತ್ತಾಗುತ್ತೆ, ನಮಗೆ ಬರಲಿ, ನೋಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಗೋಪಾಲಕೃಷ್ಣರು ಇರೋ ಬರ ಆಸ್ತಿಗಳನ್ನು ಎಲ್ಲಗಳನ್ನು ಕಳ್ಕೊಂಡು ಬಿಟ್ಟಿದ್ದಾರಂತೆ, ಹೌದಾ? ನೋಡಿ, ರಾಜಕೀಯ ಅಂದಮೇಲೆ ಕಳಿಯೋದು ಇರುತ್ತೆ, ತಗೊಳ್ಳೋದು ಇರುತ್ತೆ, ಎಲ್ಲ ಬಂದೇ ಬರುತ್ತೆ. ಏನು ನಾವೇನು ಶ್ರೀಮಂತರಾಗಿ ಬಂದವರಲ್ಲ ಅಲ್ವಾ? ನಾನೇನು ಶ್ರೀಮಂತ ಆಗಿ ಹುಟ್ಟು ಬಂದಿಲ್ಲ. ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದವ ಅಲ್ವಾ? ನಾನು ಸಾಮಾನ್ಯವಾಗಿ ಇದ್ದವನೇ. ಯಾವ ಆಸ್ತಿನೂ ನಾನು ಮಾರ್ಕೊಂಡಿಲ್ಲ. ಎಲ್ಲ ನನ್ನ ಆಸ್ತಿ ನಂದಿದೆ, ನಮ್ಮ ಮನೆ ಇದೆ, ನನ್ನ ಹತ್ರ ಇರೋದು ಏನಿದೆ ಅಷ್ಟು ನನ್ನ ಹತ್ರ ಇದೆ. ಶಾಸಕರಾದ್ಮೇಲೆ ಪೂರ್ತಿ ವಾಪಸ್ ಗಳಿಸ್ಕೊಂಡಿದ್ದಾರಂತ ಆರೋಪವೂ ಕೂಡ ಕೇಳಿ. ಎಲ್ಲ ನನ್ನ ಆಸ್ತಿ ನನ್ನ ಹತ್ರ ಇದೆ ಅಲ್ವಾ? ರಾಜಕೀಯ ನಾನು ಮಾಡಿದ್ದೀನಿ. ಹಾಗಾದ್ರೆ ನಾನು ಒಬ್ಬ MLA ಆಗಿ ಶಾಸಕನಾದಂತ ಹಿಂದೆ ಮಾಡಿದ್ರು ರಾಜಕೀಯ ಮಾಡಿದ್ದೀವಿ, ಈಗಲೂ ರಾಜಕೀಯ ಮಾಡ್ತೀವಿ. ನಾವೇನು ಆಸ್ತಿ ಖರೀದಿ ಮಾಡಬಾರ್ದು ಅಂತ ಏನಾರು ಇದೆಯಾ? ಯಾಕೆ ನಾವು ಇದರಲ್ಲೇ ಏನು ರೂಲ್ಸ್ ಪ್ರಕಾರ ಖರೀದಿ ಮಾಡ್ತೀವಿ, ಹಾಗೆ ಮಾಡ್ತೀವಿ. ನನ್ನ ಮಗಳು ಇವತ್ತು ಇದರಲ್ಲಿದ್ದಾಳೆ, ಅವಳು
ಹೊರದೇಶದಲ್ಲಿದ್ದಾಳೆ, ಅವಳು NRI ಅವರಲ್ಲ, ಅವರು ಅಮ್ಮಗೆ ಹೇಳಿ ಅವಳ ಹತ್ರ ಬಂದು ಅಮ್ಮ ನನಗೆ ಅದು ತೋಟ ಮಾಡಿಸ್ಕೊಡು ಇನ್ನೊಂದು ಮಾಡ್ಕೊತ ಅವ್ರು ಕೇಳಿ ತೊಗೊತಾರೆ. ಅದೆಲ್ಲ ಅದು ನಮ್ಮ ಆಸ್ತಿ ಆಗತ್ತಾ? ಅವ್ರ ಮಗಳಿಗೆ ಕೊಡೋದು ಮಾಡಬೇಕಲ್ಲ, ನಾವೇನು ಅದು ಮಾಡಬಾರ್ದಾ? ನಾನು ಸಣ್ಣ ಪುಟ್ಟನೂ ನಾವು ಮಾಡಂಗಿಲ್ವಾ? ಬರಲಿ, ಏನಾರು ರಾಜಕೀಯದಲ್ಲಿ ಬರ್ರಿ, ಯಾರು ಮಾಡಿಲ್ಲ ಯಾರು ಮಾಡಿ ತೋರಿಸ್ತೀನಿ. ಯಡಿಯೂರಪ್ಪನವ್ರ ಥರ ರಾಟ್ಗಟ್ಲೆ ಮಾಡಿದ್ದೀವಿ ನಾವು. ಈ ಶಿವಮೊಗ್ಗ ಆ ಕಡೆ ಹೋದರೆ ಯಡಿಯೂರಪ್ಪ, ಈ ಕಡೆ ಹೋದ್ರೆ ಈಶ್ವರಪ್ಪ, ಆ ಥರ ನಮ್ದು ಯಾವುದು ಇಲ್ಲಲ್ರಿ. ಆ ಥರ ಇದ್ರೆ ತೋರಿಸ್ಕೊಡಿ ಅಲ್ವಾ? ಒಬ್ಬ ಹತ್ರ 100-150 ಕೋಟಿ ಮಾಡಿದಿರಂತೆ ನೀವು ಶಾಸಕ. ನಾನು 105 ಕೋಟಿ ಮಾಡಿದರೆ ನಾನು ರಾಜಕೀಯ ನಿವೃತ್ತಿ ಮಾಡಿಬಿಡ್ತೀನಿ. ಯಾರು ಬರೋಕೆ ಹೇಳಿ ಬೇಕಾ ತೋರಿಸ್ಕೊಡ್ತೀನಿ. ಹಾಂ, ಯಾವುದೇ ಆಸ್ತಿ ಮಾಡಿಲ್ಲ ಮರ. ನಾನು ಮನೆ ಕಟ್ಟಿದ್ದು ನಾನು MLA ಹಾಕಿದ್ದ ಮುಂಚೆ ಕಟ್ಟಿದ್ದು ಆಯಿತಾ. ನಾನು ಮನೆ ಎಲ್ಲೂ ಮತ್ತು ಹೊಸ ಮನೆ ಕಟ್ಟಿರಲಿಲ್ಲ ನಾನು, ಅಥವಾ ನಾನು ಮಾಮೂಲಾಗಿದ್ದವನೇ. ಆದರೂ ಈಗ ನನ್ನ ಮಗ ದುಡಿತಾನೆ, ನನ್ನ ಮಗಳು ದುಡಿತಾಳೆ, ನಮ್ಮದು ಯಾವಾರ ಸಣ್ಣ ಪುಟ್ಟ ಇರ್ತಾವೋ, ಹಂಗಾರೆ ನಾವು ತಗೊಳ್ಳೇಬಾರ್ದಾ ಅಲ್ವಾ? ಬಹುಶಃ ಇಡೀ ರಾಜ್ಯದಲ್ಲಿ ಅತ್ಯಂತ ಕಮ್ಮಿ ಇರೋನೇ ಗೋಪಾಲಕೃಷ್ಣ ಬೇಳೂರು ಇರ್ಬೋದೇನು. ಹೌದು. ನೀವು ಎಷ್ಟು ತೋರಿಸಿದ್ರಿ ಸರ್ ಎಲೆಕ್ಷನ್ ಟೈಮಲ್ಲಿ? ತೋರಿಸಿದ್ದೀನಿ ನಾನು, ನಮ್ದೇನಿದೆ ಎಲ್ಲ ತೋರಿಸಿದ್ದೀವಿ. ಅದಕ್ಕಿಂತ ಏನು ಜಾಸ್ತಿ ಏನು ಮಾಡಲಿಲ್ಲ. ಎಲ್ಲೋ ಒಂದೆರಡು ಏನಾದ್ರು ಒಂದು ಸಣ್ಣ ಪುಟ್ಟ ಖರೀದಿ ಮಾಡ್ಕೊಂಡಿರ್ಬೋದು, ಮಾಡಿರ್ತೀವಿ. ಒಳ್ಳೆ ಕತೆ, ಅದು ಮಾಡಬಾರ್ದಾ? ನಮ್ಮದು ವೈಯಕ್ತಿಕ ದುಡ್ಡಲ್ಲೇ ಮಾಡಿದ್ದೀವಿ. ಬೇಗ ಯಾವ್ದಾದ್ರು ಬೇಕಾದ್ರೆ ತೋರಿಸ್ತೀವಿ, ಬರಕ್ಕೆ ಹೇಳಿ ಅವರಿಗೆ. ನಿಮ್ಗೊಂದು ಪ್ರಾಧಿಕಾರದ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟರು, ಅದಕ್ಕೆ ಅಸಮಾಧಾನ ಇದೆಯಾ ನಿಮಗೆ? ಅದಕ್ಕೋಸ್ಕರ ಈಗ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತ? ನೋಡಿ, ಒಂದು ಪಕ್ಷ ಯಾವುದೇ ಕೊಟ್ಟ ಅಂತ ಸಂದರ್ಭದಲ್ಲಿ ತಗೊಳ್ಬೇಕು. ನನಗೊಂದು ಈಗ ಅರಣ್ಯ ಕೈಗಾರಿಕೆ ನಿಗಮ ಕೊಟ್ಟಿದ್ದಾರೆ, ನಾನು ತೊಗೊಂಡಿದ್ದೀನಿ. ನಾನು ಯಾವುದು ಅಸಮಾಧಾನ ಮಾಡಲಿಲ್ಲ, ಬೇರೆ ಚೇಂಜ್ ಮಾಡಿ ಅಂತ ಕೇಳಲಿಲ್ಲ. ನಾವು ಪಕ್ಷ ಕೊಟ್ಟಿದ್ದು ನಿಷ್ಠೆಯನ್ನು ತೊಗೊಂಡಿದ್ದೀನಿ. ಆಯ್ತಾ, ನಾವು ಅದ್ರ ಬಗ್ಗೆ ಯಾವುದು ಅಸಮಾಧಾನ ಇಲ್ಲ. ಯಾವ್ದು ಕೊಟ್ಟರು ತೊಗೊಳ್ತೀವಿ. ಈಗ ಮಂತ್ರಿನೂ ಅಷ್ಟೇ, ಯಾವ್ದು ಕೊಟ್ಟರೆ ಒಂದು ಪಕ್ಷ ಕೊಟ್ಟಿದೆ, ಇಲಾಖೆ ಅದೆಲ್ಲ ಏನಿಲ್ಲ, ಯಾವುದು ಕೇಳಲ್ಲ ನಾವು. ಒಂದು ಕೊಡಿ, ಇಂಥದ್ದೇ ಕೊಡಿ ಅಂತ ಕೇಳಲ್ಲ. ಕೊಟ್ಟರೆ ಸಮರ್ಥವಾಗಿ ಕೆಲಸ ಮಾಡಿಕೊಡ್ತೀನಿ, ಈ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀವಿ. ಮಧು ಬಂಗಾರಪ್ಪನವರನ್ನ ನೀಡ್ತಾರೆ ಅನ್ನುವಂಥ ವಿಷಯಗಳೆಲ್ಲ ಚರ್ಚೆ ಆಗ್ತಾ ಇದೆ. ನನಗೆ ಆ ಇಲಾಖೆಗೆ ನೀವು ಕಣ್ಣಿಟ್ಟಿದ್ದೀರಾ? ಹಾಗೆ ಇಲ್ಲ, ಆ ಥರ ಏನಿಲ್ಲ ನಮಗೆ. ಮಧು ಬಂಗಾರಪ್ಪನವ್ರು ಕೊಡ್ತಾರೋ ಅವ್ರದ್ದು ಇಲಾಖೆ ಅವೆಲ್ಲ ಪ್ರಶ್ನೆ ಇಲ್ಲ. ನನ್ನ ಹಕ್ಕು ಕೇಳ್ತೇನೆ, ನನಗೊಂದು ಅವಕಾಶ ಕೊಡಿ, ನನಗೊಂದು ಮಂತ್ರಿ ಸ್ಥಾನ ಕೊಡಿ ಅಂತ ನಾನು ಕೇಳ್ತೀನಿ. ಅಷ್ಟೇ ಬಿಟ್ಟರೆ ಬೇರೆ ನನಗೆ ಬೇರೆಯವ್ರ ವಿಚಾರ ನಾನು ಏನು ಹೇಳಬಹುದು. ಸರ್, ಕ್ಷೇತ್ರದ ಸಮಸ್ಯೆಗಳಿಗೆ ಗೋಪಾಲ್ ಕೃಷ್ಣ ಅವರು ಮುಂದೆ ಯಾವ ರೀತಿಯಲ್ಲಿ ಧ್ವನಿ ಆಗ್ತಾರೆ? ಖಂಡಿತ. ನಾನು ಕ್ಷೇತ್ರದ ಜನ ನನ್ನ ಆಯ್ಕೆ ಮಾಡಿದ್ದಾರೆ ಸರ್. ಅವರ ಅಭಿವೃದ್ಧಿ ಪರವಾಗಿ ನಿಂತ್ಕೊಳ್ಬೇಕು. ಕ್ಷೇತ್ರದಲ್ಲಿ ನನಗೆ ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಒಂದು ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕು, ಒಂದಿಷ್ಟು ರಸ್ತೆಗಳಿಗೆ ಆದ್ಯತೆ ಕೊಡಬೇಕು. ಇವೆಲ್ಲ ನಾವು ಇಷ್ಟು ಗಮನದಲ್ಲಿ ಇಟ್ಕೊಂಡ್ರೆ ಆ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಅದು ಮಾಡಬೇಕಂತ ಇದೆ, ಖಂಡಿತ ಮಾಡ್ತೀನಿ. ಒಟ್ಟಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿ ಮಂಡಲದವರು ಏನಿದ್ದೀರಿ, ಕಾಂಗ್ರೆಸ್ ಜನ ಭಾರಿ ಬಹುಮತ ಕೊಟ್ಟಿದ್ದಾರೆ. ಅವರ ಪರವಾಗಿ ಧ್ವನಿಯಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು, ಹೆಚ್ಚು ಒತ್ತು ಕೊಡಿ ಅಂತ ಕೇಳ್ತೀನಿ. ಸರ್, DK ಅವರು ಒಂದು ಕಾಲು ಹೊರಗಿಟ್ಟಿದ್ದಾರಂತೆ, ಅವ್ರ ಹಿಂದೆ ನೀವೆಲ್ಲ ಇದ್ದೀರಂತೆ? ಎಲ್ಲ ಸುಳ್ಳು ಸರ್, ಇದೆಲ್ಲ ಎಲ್ಲ BJPಯವರ ಸುಳ್ಳು ಮಾಹಿತಿ. ಇವೆಲ್ಲ ಯಾವುದೂ ಇಲ್ಲ. ಅವ್ರು ಪಾಪ ಪಕ್ಷ ಕಟ್ಟಿದ್ದ ಎಲ್ಲ ಇದ್ದಾರೋ, ಯಾಕೆ ಆಚೆಗೆ ಹೋಗ್ತಾರೆ? ನಿಷ್ಠಾವಂತರು. ಅವ್ರು ಹೇಳಿದಾರಲ್ಲ ಮೊನ್ನೆ, ನಾನು ಕರೆದ್ರು ನಾನು ಹೋಗಲಿಲ್ಲ, ನಾನು ಜೈಲಿಗೆ ಹೋಗ್ತೀನಿ ಬಿಟ್ಟರೆ ನಿಮ್ಮ ಹತ್ರ ಬರಲ್ಲ ಅಂತ ಹೇಳಿದ್ದಾರೆ. ಹಂಗೆ ಹೇಳಿರ್ಬೇಕಾದ್ರೆ ಮತ್ತೆ ಯಾಕೆ ಹೋಗ್ತಾರೆ ಅಲ್ವಾ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವೇ 2028 ತನಕವೂ ನಿಲ್ಲತ್ತೆ, ಉಳಿಯುತ್ತೆ. ನಮ್ಮದೇ ಸರ್ಕಾರ ಇರುತ್ತೆ. ಚೇಂಜ್ ಮಾಡೋದು ಬಿಡೋದು ಕೇಂದ್ರ ನಾಯಕರು ಬಿಟ್ಟಿರೋ, ನಾವಲ್ಲ. ನಾವೇನು ಚೇಂಜ್ ಮಾಡೋರಲ್ಲ. ಅವ್ರು ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ, ಒಟ್ಟು ಸರ್ಕಾರ ಕಾಂಗ್ರೆಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ಮಾತಾಡಿರೋದಕ್ಕೆ, ನಮ್ಮ ಜೊತೆಗೆ ಟೈಮ್ ಕೊಟ್ಟು ಇಷ್ಟೆಲ್ಲ ಮಾತನಾಡಿದ್ರಿ, ಧನ್ಯವಾದಗಳು ನಿಮಗೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.